ओम शांति, ओम शांति, ओम शांति, ओम। कहाँ मिलेगा बाबा ऐसा सतयुग में तेरा प्यार हो, सतयुग में तेरा प्यार। कहाँ मिलेगा बाबा ऐसा सतयुग में तेरा प्यार हो, सतयुग में तेरा प्यार। भले ही रोके महलों में होंगे, भले ही रोके महलों में होंगे, सुख के अति भरमार हो। कहाँ मिलेगा तेरा प्यार बाबा, कहाँ मिलेगा तेरा प्यार। कौन सुनाएगा मुरली वहाँ, बाबा बिना दिल लगेगा कहाँ। कौन सुनाएगा मुरली वहाँ, बाबा बिना दिल लगेगा कहाँ। कौन करेगा तेरे सिवा बाबा, कौन करेगा तेरे सिवा बाबा, रोज हमें श्रृंगार हो। कहाँ मिलेगा तेरा प्यार बाबा, कहाँ मिलेगा तेरा प्यार। अभी तो बाहों में झुलाते हो, पलकों पे अपने बिठाते हो, ज्ञान रत्न से सजाते हो, मीठे मीठे बोल सुनाते हो। अभी तो बाहों में झुलाते हो, पलकों पे अपने बिठाते हो, ज्ञान रत्न से सजाते हो, मीठे मीठे बोल सुनाते हो। कैसे भूलेंगे तेरा बाबा, कैसे भूलेंगे तेरा बाबा, प्यार और दुलार हो। सतयुग में तेरा प्यार हो, सतयुग में तेरा प्यार। साथी बने हो तो बने रहना, सतयुग में भी न दूर रहना। साथी बने हो तो बने रहना, सतयुग में भी न दूर रहना। गाते रहेंगे हर पल बाबा,
गाते रहेंगे हर पल बाबा तेरा ही उपकार हो। कहाँ मिलेगा तेरा प्यार बाबा, कहाँ मिलेगा तेरा प्यार, कहाँ मिलेगा बाबा ऐसा सतयुग में तेरा प्यार हो, सतयुग में तेरा प्यार। भले हीरों के महलों में होंगे, भले हीरों के महलों में होंगे सुख के अति भरमार हो। कहाँ मिलेगा तेरा प्यार बाबा, कहाँ मिलेगा तेरा प्यार बाबा, कहाँ मिलेगा तेरा प्यार। ಅವ್ಯಕ್ತ ಬಾಪ್ದಾದ ಇವತ್ತು ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ 31/12/2002. 31/12 ಅಂದ ಕೂಡ ನಿಮಗೆ ಗೊತ್ತಾಗ್ಬಿಡ್ತು ಏನು ಹೊಸ ವರ್ಷಕ್ಕೆ ಸಂಬಂಧಪಟ್ಟು ಬಾಬನ ಮಹಾವಾಕ್ಯ ಇದೆ ಅಂತ. ಇವತ್ತು 29/12/24. ಈ ಹೊಸ ವರ್ಷದಲ್ಲಿ ಸರ್ವ ಖಜಾನೆಯನ್ನ ಸಫಲ ಮಾಡಿ ಸಫಲತಾ ಮೂರ್ತಿಯಾಗುವ ವಿಶೇಷತೆಯನ್ನ ತೋರಿಸಿರಿ. ಇವತ್ತು ನವಯುಗ ರಚಯಿತ, नवा जीवन दाता बाप दादा नवा वर्ष मनाने आए हैं। आप सभी भी नवा वर्ष मनाने आए हो या नवा युग मनाने के लिए आए हो। ಇವತ್ತು ಬಾಪ್ ದಾದ ಹೊಸ ಯುಗದ ರಚಯಿತ. ಯಾವ ಯುಗ? ಸಂಗಮ ಯುಗ ಪ್ರಾರಂಭ ಆದದ್ದೇ ಯಾರಿಂದ? ಶಿವ ತಂದೆಯಿಂದ, ಸಂಗಮೇಶ್ವರನಿಂದ. ಸಂಗಮ ಯುಗದ ರಚಯಿತ ಬಾಬಾ ಬಂದಂದಿನಿಂದ ಸಂಗಮ ಯುಗ ಚಾಲು. ಆದ್ರಿಂದ ಸಂಗಮ ಯುಗದ ರಚಯಿತ, ಹೊಸ ಜೀವನ ದಾತ. ಹೊಸ ವರ್ಷವನ್ನ ಆಚರಿಸಲಿಕ್ಕೆ ಬಂದಿದ್ದಾರೆ. ತಾವೆಲ್ಲರೂ ಹೊಸ ವರ್ಷ ಆಚರಿಸಲಿಕ್ಕೆ ಬಂದಿದ್ದೀರೋ, ಹೊಸ ಯುಗವನ್ನ ಆಚರಿಸಲಿಕ್ಕೆ ಬಂದಿದ್ದೀರೋ? ನವ ವರ್ಷ ತೋ ಸಭಿ ಮನಾತಿ, ಹೊಸ ವರ್ಷ, ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಆಚರಣೆ ಮಾಡ್ತಾರೆ. ಆಪ್ ಸಭಿ ನವ ಜೀವನ್, ನವ ಯುಗ, ನವ ವರ್ಷ ತೀನೂ ಹಿ ಮನಾ ರಹೆ ಹೋ. ನಾವೆಲ್ಲರೂ ಸಹಿತ ಹೊಸ ಜೀವನವನ್ನ, ಹೊಸ ಯುಗವನ್ನ, ಹೊಸ ವರ್ಷವನ್ನ ಮೂರು ಆಚರಿಸಲಿಕ್ಕೆ ಬಂದಿದ್ದೀವಿ. ಹೇಳಿ, ಮೂರು ಯಾವುದು? ಹೊಸ ಜೀವನ, ಹೊಸ ಯುಗ, ಹೊಸ ವರ್ಷ. ಬಾಪ್ ದಾದಾ ಬಿ ತ್ರಿಮೂರ್ತಿ ಮುಬಾರಕ್ ದೇ ರಹೆ ಹೈ. ಈಗ ಬಾಬರವರು ಹ್ಯಾಪಿ ನ್ಯೂ ಇಯರ್ ಅಷ್ಟೇ ಅಲ್ಲ, ಹ್ಯಾಪಿ ನ್ಯೂ ಯುಗ, ಹ್ಯಾಪಿ ನ್ಯೂ ಜೀವನ್, ಹ್ಯಾಪಿ ನ್ಯೂ ಇಯರ್ ಮೂರು ಶುಭಾಶಯವನ್ನ ಕೊಡ್ಲಿಕ್ಕೆ ಬಾಬಾ ಬಂದಿದ್ದಾರೆ. नव वर्ष की एक दो को मुबारक देते ही और साथ में कोई ना कोई गिफ्ट भी देते ही. ಹೊಸ ವರ್ಷಕ್ಕೆ ಒಬ್ರಿಗೊಬ್ರು ಶುಭಾಶಯ ಕೊಡ್ತಾರೆ, ಮತ್ತೆ ಹೊಸ ವರ್ಷಕ್ಕೆ ಗಿಫ್ಟ್ ಅದನ್ನು ಕೊಡ್ತಾರೆ. ಗಿಫ್ಟ್ देते हो ना, लेकिन बाप दादा ने आप सबको कौन सी गिफ्ट दी है? ಬಾಪ್ ದಾದಾ ನಮ್ಮೆಲ್ಲರಿಗೂ ಸಹ ಈಗ ಯಾವ ಉಡುಗೊರೆಯನ್ನ ನೀಡಿದ್ದಾರೆ? ಯಾವ ಉಡುಗೊರೆ? ನಮ್ಮೆಲ್ಲರಿಗೂ ಬಾಬಾ ಕೊಟ್ಟ ಉಡುಗೊರೆ ಯಾವುದು? ಬಾಬಾ ಅಂತಾರೆ ನೈ ದುನಿಯಾ ಕಿ ಗಿಫ್ಟ್. ಹೊಸ ಜಗತ್ತನ್ನೇ ನಮಗೆ ಉಡುಗೊರೆಯಾಗಿ ಬಾಬಾ ಕೊಡ್ತಾ ಇದ್ದಾರೆ. ಸಭಿಕು ಗೋಲ್ಡನ್ ದುನಿಯಾ ಕಿ ಗಿಫ್ಟ್ ಮಿಲ್ ಗಯಿನಾ? ಹೊಸ ಜಗತ್ತಿನ ಉಡುಗೊರೆ ತಮ್ಮೆಲ್ಲರಿಗೂ ಸಹಿತ ಸಿಕ್ಕಿತಲ್ವಾ? जिस गोल्डन दुनिया में नव युग में सर्व प्राप्तियां है. ಬಾಬಾ ಅಂತಾರೆ ಆ ಗೋಲ್ಡನ್ ಜಗತ್ತಿನಲ್ಲಿ, ಹೊಸ ಯುಗದಲ್ಲಿ ಸರ್ವ ಪ್ರಾಪ್ತಿನೂ ಇದೆ. ಸತ್ಯಯುಗ, ಗೋಲ್ಡನ್ ದುನಿಯಾ, ನವಯುಗ, ಅಲ್ಲಿ ಸರ್ವ ಪ್ರಾಪ್ತಿನೂ ಇದೆ. ಪೀಸ್, ಹ್ಯಾಪಿನೆಸ್, ಪ್ರಾಸ್ಪೆರಿಟಿ ಎಲ್ಲನೂ ಸಂಪೂರ್ಣ ನಿರ್ವಿಕಾರತೆ, ಸತೋಪ್ರಧಾನತೆ, ಸರ್ವಗುಣ ಸಂಪನ್ನತೆ ಎಲ್ಲನೂ ಸಹಿತ ಪವಿತ್ರತೆ ಗೋಲ್ಡನ್ ಜಗತ್ತಿನಲ್ಲಿ, ಸತ್ಯಯುಗದಲ್ಲಿ ಸರ್ವ ಪ್ರಾಪ್ತಿನೂ ಇದೆ. ಯಾದೇ ಅಪನ ರಾಜ್ಯ? ನಿಮ್ ರಾಜ್ಯ ನೆನ್ಪಿದೆನಾ? ನೆನ್ಪಿದೆನಾ? कोई अप्राप्ति का नाम निशान नहीं है ना?
ಆ ಮುಂದೆ ಬರಲಿರುವ ಸತ್ಯುಗದಲ್ಲಿ ಅಪ್ರಾಪ್ತಿ ಎನ್ನುವಂತಹ ಯಾವ ಲಕ್ಷಣನೂ ಇಲ್ಲ. ಐಸಿ ಗಿಫ್ಟ್ ಸಿವಾಯ್ ಬಾಪ್ತಾದಕ್ಕೆ ಅವರು ಕೊಯ್ದೇನೆ ಈ ಸಕ್ತ. ಇಂಥ ಉಡುಗೊರೆಯನ್ನ ಬಾಪ್ತಾದನ ವಿನಃ ಬೇರೆ ಯಾರೂ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ತಾವು ಇವತ್ತು ಬಂದಿದ್ದೀರಿ, ಬಂದ ಕೂಡಲೇನೆ ಬಾಬಾ ಹೊಸ ವರ್ಷದ ಉಡುಗೊರೆ ಕೊಡ್ತಿದ್ದಾರೆ. ಯಾವ ಉಡುಗೊರೆ? बाबा अंतर गोल्डन दुनिया की गिफ्ट. सारे विश्व में अगर कोई बड़े ते बड़ी सौगात देंगे भी तो क्या देंगे? ಈ ಜಗತ್ತಿನಲ್ಲಿ ದೊಡ್ಡ ಉಡುಗೊರೆ ಕೊಡೋದಿದ್ರು ಸಹಿತ ಏನ್ ಉಡುಗೊರೆ ಕೊಡ್ತಾರೆ? ಏನ್ ಕೊಡ್ತಾರೆ? ಬಡೇತೆ ಬಡ ತಾಜ್ ಕೊಡ್ಬೋದು, ಬಡೇತೆ ಬಡ ತತ್ತು ಕೊಡ್ಬೋದು, ದೊಡ್ಡ ತಂದು ಕಿರೀಟ ಇಡ್ಬೋದು ಅಲ್ವಾ ಗಿಫ್ಟ್ ಅಂತ ಹೇಳಿ. ಇನ್ನೇನ್ ಕೊಡ್ಬೋದು? ಸಿಂಹಾಸನ ಕೊಡ್ಬೋದು. ಜಬ್ ಸ್ಥಾಪನಾ ಹುಯಿ ಥी तब आदि में ही ब्रह्मा बाप बच्चों से पूछते थे. ಸ್ಥಾಪನೆ ಆದಂದಿನಿಂದ ಬಾಬಾ ಪ್ರಾರಂಭದಲ್ಲಿ ಬಂದು ಈ ಯಜ್ಞ ಸ್ಥಾಪನೆ ಮಾಡಿದಂದಿನಿಂದ ಬ್ರಹ್ಮ ಬಾಬಾ ಮಕ್ಕಳ ಜೊತೆ ಕೇಳ್ತಿದ್ದಾರೆ. ಅಂದ್ರೆ ಅಲ್ಲಿ ಆಗೆ ಆಗೆ ಬೈಟೆ ಹಿ ಸ್ಥಾಪನಾ ವಾಲೆ, ಬಾಬನ ಮುಂದೆ ಯಾರು ಕುಂತಾರಂತೆ? ಸ್ಥಾಪಕರು. ಸ್ಥಾಪನೆ ಸಮಯದಲ್ಲಿ ಇದ್ದವರು ಕುಂತಿದ್ರು. ಅಗರ್ ಆಪಕೋ ಆಜ್ಕಲ್ ಕಿ ದುನಿಯಾ ಬಿ ರಾಣಿ ತಾಜ್ ತಖ್ತ್ ದೇವೆ ತೋ ಆಪ್ ಜಾಯೆಂಗೆ. ಬಾಬಾ ಅಂತಾರೆ ಇವತ್ತು ಸಹಿತ ತಮಗೆ ಯಾರಾದ್ರೂ ನಿಮಗೆ ಏನ್ ಮಾಡ್ತೀವಿ ಉಡುಗೊರೆ ಕೊಡ್ತೀವಿ ಅಂತ ತಾಜ್ ತಖ್ತ್ ಕೊಟ್ರೆ ನೀವು ಹೋಗ್ತೀರಾ? ಯಾದ ಹೇನಾ? ತೋ ಬಚ್ಚೆ ಕೇತೆ थे इस ताज और तख्त को क्या करेंगे? ಈ ಸಿಂಹಾಸನ ಈ ಕಿರೀಟ ಹಿಡ್ಕೊಂಡು ಏನ್ ಮಾಡೋದು? ಮಕ್ಕಳು ಹೇಳ್ತಾರೆ ಜಬ್ ಬಾಪ್ ಮಿಲ್ ಗಯಾ ತೋ ಯಹ ಕ್ಯಾ ಹೈ. ಈಗಲೇ ಯಾರು ನಮ್ಗೆ ದೊಡ್ಡ ಕಿರೀಟ ಕೊಡ್ತಾರೆ, ಸಿಂಹಾಸನ ಕೊಡ್ತಾರೆ. ಬಾಬನೇ ಸಿಕ್ಕಿರುವಾಗ ಇದು ಏನು? ಇದು ಯಾವ ಲೆಕ್ಕಕ್ಕೆ? तो इस गोल्डन वर्ल्ड की गिफ्ट के आगे कोई भी गिफ्ट बड़ी नहीं हो सकती. स्वयं नव ಸೃಷ್ಟಿಯ ರಚಯಿತ, ಸ್ವರ್ಗದ ರಚಯಿತ ಬಾಬಾ ನಮ್ಮೆಲ್ಲರಿಗೂ ಸ್ವರ್ಗವನ್ನ, ಹೊಸ ಜಗತ್ತನ್ನ ಉಡುಗೊರೆಯಾಗಿ ನಮಗೆ ಕೊಟ್ಟಿರುವಾಗ, ಗೋಲ್ಡನ್ ಜಗತ್ತನ್ನೇ ಉಡುಗೊರೆಯಾಗಿ ಕೊಡುವಾಗ ಇದರ ಮುಂದೆ ಈ ಜಗತ್ತಿನ ಯಾವ ತಾಜ್, ಯಾವ ಸಿಂಹಾಸನನು ಯಾವ ಲೆಕ್ಕಕ್ಕೂ ಇಲ್ಲ. ಕೈ ಬಚ್ಚೆ ಪೂಜಿತೆ ಹಿ ವಹಾ ಕ್ಯಾ ಕ್ಯಾ ಪ್ರಾಪ್ತಿ ಹೋಗಿ. ಕೆಲವರು ಕೇಳ್ತಾರಂತೆ ಅಲ್ಲಿ ಏನೇನ್ ಪ್ರಾಪ್ತಿ ಇದೆ. तो बाप दादा कहते हैं प्राप्तियों की लिस्ट तो लंबी है. ಪ್ರಾಪ್ತಿಯ ಲಿಸ್ಟ್ ಬಹಳ ದೊಡ್ಡದಿದೆ, ಉದ್ದ ಇದೆ. ಲೇಕಿನ್ ಸಾರ್ ರೂಪ में क्या कहेंगे? ಒಂದೇ ವಾಕ್ಯದಲ್ಲಿ ಹೇಳೋದಿದ್ರೆ अप्राप्ति कोई वस्तु नहीं, जो जीवन में चाहिए वो सब प्राप्तियां होगी. ಸ್ವರ್ಗದಲ್ಲಿ ಏನೇನ್ ಪ್ರಾಪ್ತಿ ಇದೆ ಲಿಸ್ಟ್ ಮಾಡಿ ಓದ್ದ ಲಿಸ್ಟ್ ಆಗ್ತದೆ. ಅದಕ್ಕೆ ಒಂದೇ ವಾಕ್ಯದಲ್ಲಿ ಹೇಳೋದಿದ್ರೆ ಅಪ್ರಾಪ್ತಿ ಎನ್ನುವ ಯಾವ ವಸ್ತುವು ಸ್ವರ್ಗದಲ್ಲಿ ಇಲ್ಲ. ಎಲ್ಲನೂ ಸಹಿತ ಪ್ರಾಪ್ತಿ, ಸಬ್ ಪ್ರಾಪ್ತಿಯ. तो ऐसी गोल्डन गिफ्ट के अधिकारी आत्माಯೇ. ಬಾವನ ಮುಂದೆ ಕುಂತವರೆಲ್ಲ ಇವತ್ತು ಯಾರು? ಗೋಲ್ಡನ್ ಜಗತ್ತಿನ ಅಧಿಕಾರಿ ಆತ್ಮಗಳು ನಾವು. अधिकारी है ना? डबल विदेशी अधिकारी है. ಕೆಲವರು हाथ हिलाते हैं. सभी राजा बनेंगे गोल्डन दुनिया में, सब राजा बनेंगे. यस, तो इतने तक तो तैयार करने पड़ेंगे. ನೀವೆಲ್ಲರೂ ಕೈ ಎತ್ತಿ ಹಿಂಗಂತೀರಿ, ಹ್ಞೂ ಬಾಬಾ ನಾವು ರಾಜ ಆಗ್ತೀವಿ. ಅವರು ಇಷ್ಟು ಸಿಂಹಾಸನವನ್ನ ತಯಾರು ಮಾಡಬೇಕಾಗ್ತದೆ. ಬಾಪ್ತದ ಕೇತಿ वो तख्त तो तख्त है, सर्व प्राप्ति है, लेकिन इस संगमय का स्वराज्य उससे कम नहीं है. ಸತ್ಯಯುಗದಲ್ಲಿ ಸಿಗುವಂತ ರಾಜ್ಯ ಭಾಗ್ಯ ಬಾಬಾ ಹೇಳ್ತಿದ್ದಾರೆ. ಸಂಗಮ ಯುಗದಲ್ಲಿಯೂ ನಾವೇನು ಸ್ವರಾಜ್ಯ ಇದೆ ಅದು ಯಾವ ಕಾರಣಕ್ಕೂ ಕಡಿಮೆ ಇಲ್ಲ. ಸತ್ಯಯುಗದ ರಾಜ ತಖ್ತ, ಸಂಗಮ ಯುಗದ ಸ್ವರಾಜ್ಯಾಧಿಕಾರಿ ತಖ್ತ, ಇದು ಯಾವ ರೂಪದಲ್ಲಿಯೂ ಕಡಿಮೆ ಇಲ್ಲ. ಅಬಿಬಿ ರಾಜ ಹೋನಾ, ತಾವು ಈಗಲೂ ಸಹಿತ ರಾಜ ಆಗಿದ್ದೀರಲ್ವಾ? ಪ್ರಜಾ ಹೋ ಯಾ ರಾಯಲ್ ಫ್ಯಾಮಿಲಿ ಹೋ? ರಾಜನೋ, ಪ್ರಜೆಗಳು ಅಥವಾ ರಾಯಲ್ ಫ್ಯಾಮಿಲಿಯಲ್ಲಿ ಬರೋರು? ಕ್ಯಾ ಹೋ? एक ही बाप है. तो पलक से कहते हैं ना, मेरा एक एक बच्चा राजा बच्चा है. ಬಾಬಾ ಅಂತಾರೆ, ಬಾಬನೇ ಎಷ್ಟು ನಶೆಯಿಂದ ಹೇಳ್ತಿದ್ದಾರೆ, ನನ್ನ ಒಂದೊಂದು ಮಕ್ಕಳು ಸಹಿತ
राजा मक्कलो राजा हो ना, राजा योगी हो या प्रजा योगी हो, इस समय सब दिल तख्त नशीन स्वराज्य अधिकारी राजा बच्चे. ಬಾಬರವರು ಒಮ್ಮೆ ಗೋಲ್ಡನ್ ಜಗತ್ತಿನ ರಹಸ್ಯ ಹೇಳ್ತಾರೆ. ಇದ್ದಕ್ಕಿದ್ದಂಗೆ ಸಂಗಮ ಯುಗಕ್ಕೆ ನಮ್ಮನ್ನು ಕರ್ಕೊಂಡ್ಬರ್ತಾರ. ತಾವೆಲ್ಲರೂ ಗೋಲ್ಡನ್ ಜಗತ್ತಿನ ವಿಷಯ ಹೇಳುವಾಗ ಅಲ್ಲೇ ಹೋಗ್ಬಿಟ್ರ. ಆ ಗೋಲ್ಡನ್ ಜಗತ್ತು ಅಲ್ಲಿ ಎಲ್ಲಾ ಪ್ರಾಪ್ತಿ ಇದೆ, ಅಪ್ರಾಪ್ತಿ ಅನ್ನುವಂತ ವಸ್ತುವೇ ಇಲ್ಲ. ತಾವೆಲ್ಲರೂ ಸಹಿತ ಅಲ್ಲಿ ಏನಾಗಿರ್ತೀರಿ, ಎಲ್ಲಾ ರಾಜರಾಗಿರ್ತೀರಿ, ಸಿಂಹಾಸನದಲ್ಲಿ ಕುತ್ಕೊಂಡಿರ್ತೀರಿ ಎಲ್ಲ ಬಾಬಾ ಹೇಳ್ತಾರ. ಇದ್ದಕ್ಕಿದ್ದಂಗೆ ಸಂಗಮ ಯುಗ ಕರ್ಕೊಂಡ್ಬರ್ತಾರೆ. ಸಂಗಮ ಯುಗದಲ್ಲಿ ಸ್ವರಾಜ್ಯ ಅದೇನ್ ಕಡಿಮೆ ಇದೆ, ನನ್ನ ಒಂದೊಂದು ಮಕ್ಕಳು ಸಹಿತ ರಾಜ ಬಚ್ಚ, ತಾವೆಲ್ಲ ರಾಜಯೋಗಿಗಳು. ಈ ಸಮಯದಲ್ಲಿ ತಂದೆಯ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೀವಿ, ಸ್ವರಾಜ್ಯ ಅಧಿಕಾರಿ ರಾಜಾ ಬಚ್ಚೆ. इतना रूहानी नशा रहता है क्योंकि इस समय के स्वराज्य से ही भविष्य राज्य प्राप्त होता है. ಸಂಗಮ ಯುಗದಲ್ಲಿ ಯಾವ ರೀತಿ ನಾವು ಸ್ವರಾಜ್ಯವನ್ನ ಅನುಭೂತಿ ಮಾಡ್ತೀವೋ ಅದಕ್ಕೆ ತಕ್ಕಂತೆ ಭವಿಷ್ಯದ ರಾಜ್ಯ ಪ್ರಾಪ್ತಿಯಾಗ್ತದೆ. ಇಲ್ಲಿ ಸ್ವರಾಜ್ಯ ಅಧಿಕಾರಿಗಳು, ಭವಿಷ್ಯದಲ್ಲಿ ವಿಶ್ವ ರಾಜ್ಯಾಧಿಕಾರಿಗಳು. ಇಲ್ಲಿ ಸಲ್ಲುವವರೇ ಅಲ್ಲಿಯೋ ಸಲ್ಲುವರು. ಇಲ್ಲಿ ಆತ್ಮ ಜ್ಯೋತಿ ಈ ತಕ್ಕದಲ್ಲಿ ಕುತ್ಕೋಬೇಕು. ಎಲ್ಲ ಕರ್ಮೇಂದ್ರಿಯಗಳ ಮೇಲೆ ಜೀತ, ಮನ್ ಜೀತ, ಕ್ರೋಧ ಜೀತ, ನಿದ್ರೆ ಜೀತ, ಇಂದ್ರಿಯ ಜೀತ, ಪ್ರಕೃತಿ ಜೀತ, ಮಾಯಾ ಜೀತ, ಮೋಹ ಜೀತ, ಎಲ್ಲ ಜೀತಾದಂತ ರಾಜ ಭವಿಷ್ಯದಲ್ಲಿ ಏನಾಗ್ತಾನೆ, ವಿಶ್ವ ಮಹಾರಾಜ ಆಗ್ಬಿಡ್ತಾನೆ. ಆ ಸಿಂಹಾಸನದಲ್ಲಿ ಕುತ್ಕೋತಾನೆ. ಈಗ ನಮ್ಗೆ ಈ ಬ್ರಕೋಟಿ ಸಿಂಹಾಸನದಲ್ಲಿ ಕುತ್ಕೋತೀವಿ, ಬಾಬರವರ ಹೃದಯ ಸಿಂಹಾಸನದಲ್ಲಿಯೂ ಕೂತ್ಕೊಳ್ತೀವಿ. ಭಗವಂತ ಮೆಚ್ಚಿ ನಮ್ಮನ್ನ ಹೌದೌದನ್ಬೇಕ ಅಂದ್ರೆ ಅವನ ಹೃದಯ ಸಿಂಹಾಸನದಲ್ಲಿ ಕುಂತಂತೆ. ಮೇರ ಏಕ್ ಬಚ್ಚ ರಾಜ ಬಚ್ಚ ಅಂತ ಹೇಳ್ತಾ ಇರೋರು ಯಾರು? बाबा ತಿಳಿಸ್ತಾರೆ. तो संगम युग बहुत बहुत अमूल्य है, श्रेष्ठ है. संगम युग को बाप दादा और सभी बच्चे जानते हैं. खुशी खुशी में संगम युग को नाम क्या देते हो? ಖುಷಿ ಖುಷಿಯಿಂದ ಸಂಗಮ ಯುಗಕ್ಕೆ ಏನ್ ಹೆಸರು ಕೊಡ್ತೀರಿ? ಖುಷಿಯಿಂದ ಏನ್ ಹೆಸರು ಕೊಡ್ತೀರಿ? ಸಂಗಮ ಯುಗ ಮೌಜಂಕ ಯುಗ. ಖುಷಿ ಖುಷಿಯಿಂದ ಸಂಗಮ ಯುಗಕ್ಕೆ ಏನ್ ಹೆಸರು ಕೊಡೋಣ? ಮೌಜಂಕ ಯುಗ. ಕ್ಯೋ? ಯಹಾ ಸಂಗಮ ಯುಗ ಜೈಸಿ ಮೌಜ್ ಸಾರೆ ಕಲ್ಪ ಮೇ ನಹಿ ಹೈ. ಸಂಗಮ ಯುಗದಲ್ಲಿ ನಾವು ಎಷ್ಟು ಮಜದಲ್ಲಿರ್ತೀವಿ, ಇಡೀ 5000 ವರ್ಷದಲ್ಲಿ ಇನ್ಯಾವತ್ತೂ ಇಲ್ಲ. ಕಾರಣ ಕ್ಯಾ? कारण क्या? परमात्मा मिलन की मौज सारे कल्प में अब मिलती है. ಎಲ್ಲಕ್ಕಿಂತ ಶ್ರೇಷ್ಠವಾದ ಮೌಜ್ ಯಾವುದಂದ್ರೆ ಆತ್ಮ ಪರಮಾತ್ಮನನ್ನ ಮಿಲನ ಮಾಡುವಂತ ಮೌಜ್ ಏನಿದೆ ಅದು ಈಗ ಬಿಟ್ರೆ ಮತ್ತೆ ಇಡೀ ಕಲ್ಪದಲ್ಲಿ ಯಾವತ್ತೂ ಇಲ್ಲ. ಸಂಗಮಯುಗ ಏಕ್ ದಿನ ಕ್ಯಾ ಹೈ? ಮೌಜ್ ಹಿ ಮೌಜ್ ಹೈ. ಮೌಜ್ ಏನಾ? ಒಂದೊಂದು ದಿನನು ಇಷ್ಟು ಮೌಜಲ್ಲಿ ಇರ್ಬೇಕು, ಖುಷಿಯಲ್ಲಿ ಇರ್ಬೇಕು. ಮೌಜ್ ಹೈ ಮುಂಜಿತ್ತು ನೈ ಹೋನಾ. ಮನಸ್ಸು ಇದ್ದಕ್ಕಿದ್ದಂಗೆ ಮೌಜ್ ಖುಷಿಯಲ್ಲಿರೋ ಬದಲು ಇದ್ದಕ್ಕಿದ್ದಂಗೆ ಮನಸ್ಸು ಗೊಂದಲಕ್ಕೊಳಗಾಗುವುದಿಲ್ಲಲ್ವಾ? ಕೇಳ್ತಿದ್ದಾರೆ ಬಾಬಾ. ಹರ್ ದಿನ ಉತ್ಸವ ಹೈ, ಹರ್ ದಿನ ಉತ್ಸಾಹ ಹೈ. ಪ್ರತಿದಿನನೂ ಮೌಜ್, ಪ್ರತಿದಿನನೂ ಉತ್ಸಾಹದ ಮನಸ್ಸಿರ್ಬೇಕು. ಉತ್ಸಾಹದ ಮನಸ್ಸು, ಲವಲವಿಕೆ, प्रतिदिन मौज, उमंग है, उत्साह है। अपने सर्व भाई बहनों को परमात्मा पिता का बनाइए। ಏನು ಉತ್ಸಾಹ ಹೇಳಿ? ನಮ್ಮ ಎಲ್ಲ ಸೋದರ ಸೋದರಿಯರನ್ನ ಪರಮಾತ್ಮ ಪಿತನ ಮಗುವನ್ನಾಗಿ ಮಾಡಬೇಕು, ಎಲ್ಲರಿಗೂ ಬಾಬನ ಸಂದೇಶ ಕೊಡಬೇಕು. उत्साह ಇದೆ ಅಲ್ವಾ? सेवा का उमंग उत्साह रहता है। ये करे ये करे ये करे प्लान बनाते हो ना, क्योंकि जो श्रेष्ठ प्राप्ति होती है तो दूसरों को सुनाने के बिना रह नहीं सकती है। ಯಾರಿಗೂ ಸಿಗದೆ ಇರುವುದು ನನಗೆ ಪ್ರಾಪ್ತಿಯಾಗಿದೆ, ನಾವು ಸುಮ್ಮನೆ ಇರ್ತೀವ? ಸುಮ್ಮನೆ ಇರ್ತೀವ? ಸಿಕ್ಕವರಿಗೆಲ್ಲ ಏನ್ ಮಾಡ್ತೀವಿ? ಹೇಳ್ಕೊಂಡು ಹೋಗ್ತೀವ? ಇಲ್ಲೋ, ಯಾರ ಹತ್ರನೂ ಇಲ್ಲ ನನಗೆ ಸಿಕ್ಕಿದೆ ಅದ, ನೋಡ್ರಿ ಇದಿದೆ, ನೋಡ್ರಿ ಇದು ಹಿಂಗಿದೆ, ನೋಡ್ರಿ ಎಲ್ಲರೂ ಖುಷಿ ಪಡ್ತಾರ. ಹಾಗೆಯೇ ಯಾರಿಗೂ ಸಿಗದಿರುವಂತ ಪ್ರಾಪ್ತಿ ನನಗೆ ಸಿಕ್ಕಿದೆ.
ಯಾರು ಮಿಲನ ಮಾಡದಿರುವಂತಹ ಭಗವಂತ ಇವತ್ತು ನನ್ ಜೊತೆ ಮಿಲನ ಮಾಡ್ತಿದ್ದಾನೆ. ಎಷ್ಟು ಖುಷಿ, ಎಷ್ಟು ಮೌಜು. ಹೆಂಗೆ ಸುಮ್ಮನೆ ಇರ್ತೀವಿ? ನಿಮ್ ಮನೆಯೊಳಗೆ ಚಲೋ ಎಷ್ಟು ರುಚಿಕರವಾದದ್ದು ಏನು, ಯಾವ ಹಣ್ಣು? ಮಾವಿನ ಹಣ್ಣು. ಇಷ್ಟು ರುಚಿ ಎಲ್ಲಿನ ಜೀವನದಲ್ಲೇ ತಿಂದಿಲ್ಲ. ಆವಾಗ ಅದನ್ನ ಕಬಕ್ ಅಂತ ಯಾರಿಗೆ ಗೊತ್ತಾಗದೆ ನೀವು ಒಬ್ಬರೇ ತಿಂತೀರಾ? ಅಥವಾ ಬಂದವರಿಗೆಲ್ಲ ಬರೋರಿಗೆ ಹೋಗೋರಿಗೆಲ್ಲ ಏನ್ ಮಾಡ್ತೀವಿ? ಅಯ್ಯೋ ನಮ್ಮ ಹಿತ್ತಲಲ್ಲಿ ಬೆಳೆದದ್ದು ನೋಡ್ರಿ. ಇದು ಮನುಷ್ಯನ ಗುಣ. ಏನ್ ಮಾಡ್ತಾನ ಅವನು? ಯಾರ ಹತ್ರ ಇಲ್ಲದಿರುವುದು ನಂತರ ಇದ್ದಾಗ ಹಂಚಲಿಕ್ಕೆ ಇಷ್ಟಪಡ್ತಾನೆ. ಅದೇ ರೀತಿ ಯಾರಿಗೂ ಗೊತ್ತಿಲ್ಲ ಭಗವಂತ ಯಾರಂತ ಗೊತ್ತಿಲ್ಲ, ಬಂದಿದನಂತ ಗೊತ್ತಿಲ್ಲ. ಈ ಸಂತೋಷ, ಈ ಮೌಜ್ ಏನ್ ಮಾಡ್ತೀವಿ? ಸೇವೆಯ ರೂಪದಲ್ಲಿ, ಉತ್ಸಾಹದಲ್ಲಿ ಎಲ್ಲರಿಗೂ ನಾವು ತಿಳಿಸ್ತೀವಿ. दूसरों को सुनाने के बिना रह नहीं सकते अल्वा। इसी संगम युग की प्राप्ति गोल्डन वर्ल्ड में भी होगी। अभी के पुरुषार्थ की प्रारब्ध भविष्य गोल्डन वर्ल्ड है। ಸಂಗಮ ಯುಗದ ಪುರುಷಾರ್ಥದ ಪ್ರಾರಬ್ಧ ಭವಿಷ್ಯದಲ್ಲಿ ಚಿನ್ನದ ಯುಗ. ಇಲ್ಲಿಯ ಉಮಂಗೋತ್ಸಾಹ, ಇಲ್ಲಿಯ ಖುಷಿ, ಇಲ್ಲಿಯ ಮೌಜ್ ಎಲ್ಲ ಸಂಸ್ಕಾರ ಎಲ್ಲೋಗ್ತದೆ? ಮುಂದೆ ಬರಲಿರುವಂತ ಸತ್ಯಯುಗದಲ್ಲಿ. तो संगम, इसी संगम युग की प्राप्ति गोल्डन वर्ल्ड में भी होगी। तो संगम युग अच्छा लगता है या सत्युग अच्छा लगता है? ಹೀಗೆ ಅಲ್ಲ, ಅಲ್ಲಿನೂ ಅದೇ ಖುಷಿ ಇದೆ ಅಲ್ಲ. ಅಲ್ಲಿ ಖುಷಿ ಇದೆ, ಸಂತೋಷ ಇದೆ, ಪೀಸ್ ಇದೆ, ಸಂಪತ್ತಿದೆ, ಎಲ್ಲ ಇದೆ. ನಿಮ್ಗೆ ಅಲ್ಲಿದ್ದು ಸಂತೋಷನೋ ಇಲ್ಲಿದ್ರೆ ಸಂತೋಷನೋ? क्या अच्छा लगता है? यही अच्छा लगता? संगम अच्छा लगता है? सिर्फ बीच बीच में माया आती है. ಸಂಗಮ ಈಗನೇ ಬಹಳ ಇಷ್ಟ ಆಗ್ತದೆ, ಈಗಲೇ ಬೆಸ್ಟ್ ಲೈಫ್ ಇದೆ ನಮ್ಗೆ. ಆದ್ರೆ ನಡು ನಡು ಮಾಯೆ ಬರ್ತದಲ್ವಾ? ತೋಡ ತೋಡ ಕಬಿ ಕಬಿ ಮುಂಜಾತೆ ಹಿ ನಡು ಕೆಲವೊಮ್ಮೆ ಮನಸ್ಸು ಮುದಡೋದು, ಬೇಜಾರಾಗೋದು, ವ್ಯಾಕುಲಗೊಳ್ಳೋದು, ನಡು ನಡು ಮಾಯೆ ಬರ್ತದಲ್ವಾ? ಕೈ ಬಚ್ಚೆ ಸಹಜ ಯೋಗಕ್ಕೋ ಮುಷ್ಕಿಲ್ ಯೋಗ ಬನಾ ದೇತೆ. ಕೆಲವು ಮಕ್ಕಳು ಸಹಜ ಯೋಗವನ್ನ ಏನ್ ಮಾಡ್ಬಿಟ್ಟಾರ? ಮುಷ್ಕಿಲ್ ಯೋಗ ಹೇ ನಹಿ ಲೇಕಿನ್ ಬನಾ ದೇತೆ. ಆಕ್ಚುಲಿ ಯೋಗ ಕಷ್ಟ ಇಲ್ಲ, ಆದ್ರೆ ಮಕ್ಕಳೇ ಏನ್ ಮಾಡ್ಬಿಡ್ತಾರ? ಅದನ್ನ ಕಷ್ಟ ಮಾಡ್ಕೋತಾರ. ವಾಸ್ತವ ಮೇ ಹಿ ಬಹುತ್ ಸಹಜ್. मुश्किल लगता है, जिसको मुश्किल लगता है वो हाथ उठाओ. ಇದು ಸಹಜ ರಾಜಯೋಗ. ಇಲ್ಲ ಬಾಬಾ ಕಷ್ಟ ಆಗ್ತದೆ ಅನ್ನೋರ್ ಕೈ ಎತ್ತಿ. ಸದಾ ನಹಿ, ಕಭಿ ಕಭಿ ಮುಶ್ಕಿಲ್ ಹೈ. ಸದಾ ಕಷ್ಟ ಇಲ್ಲ, ಕೆಲವೊಮ್ಮೆ ಕಷ್ಟ ಇದೆಯಾ? ಯಾ ಸಹಜ ಹೇಳಿ. तो मुश्किल योगी है वो हाथ उठाओ. ಕಭಿ ಕಭಿ ಅಲ್ಲ, ಇಲ್ಲಪ್ಪ ನನ್ಗೆ ಯಾವತ್ತಾರು ಇದು ಕಷ್ಟ ಅನ್ನೋರ ಕೈ ಎತ್ತಿ. ಮಾತಾಯ ಮುಶ್ಕಿಲ್ ಯೋಗಿ ಹೋ, ಮಾತೇರಿ ಹೇಳಿ. सहज योगी, कोई मुश्किल योगी? कोई हाथ नहीं उठा रहे हैं. सारी सभा में हाथ कैसे उठाएंगे? ಒಂದು ವೇಳೆ ಕಷ್ಟ ಆಗ್ತಾ ಇದ್ರು ಸಹಿತ ಅಯ್ಯೋ ಅವ್ರಿವ್ರು ನೋಡ್ತಾರ, ಎಲ್ರ ಮುಂದೆ ನಾನು ಹೆಂಗ್ ಎತ್ಲಿ? ನೋಡ್ರೆ ಮನಸ್ಸು ಮುದಡಿದೆ, ಬೇಜಾರಿದೆ, ದುಃಖ ಇದೆ, ಕಲಿವಿಲಿ ಇದೆ, ಸ್ಥಿರತೆ ಇಲ್ಲ. ಅವ್ರು ಎಲ್ರ ಮುಂದೆ ಹೆಂಗ್ ಎತ್ಲಿ ಅಂತ ಮತ್ತೆ ದೇಹಾಭಿಮಾನ ಎಲ್ಲ ಅವನಿಗೆ ಗೊತ್ತಾಗ್ತದೆ. ನೀವು ಕೈ ಎತ್ತರಿ ಬಿಡ್ರಿ, ನಾವ್ ಹೇಗಿದ್ದೀವಿ ಅಂತ ಎಲ್ಲ ಗೊತ್ತವನಿಗೆ. ನಮ್ಮ ಹಣೆ ಬರ ಅಲ್ಲ, ಗೊತ್ತಿದ್ದೇನೆ ಇಲ್ಲ. ಸಬಿ ಬಚ್ಚೆ ಪಲಕ್ ಸೆ ಕೇತೆ ಹಿ ಮೇರಾ ಬಾಬಾ. ಎಲ್ಲ ಮಕ್ಕಳು ಇಷ್ಟು ಉತ್ಸಾಹದಲ್ಲಿ ಹೇಳ್ತಿದ್ದಾರೆ, ಮೇರಾ ಬಾಬಾ. ಮೇರಾ ಬಾಬಾ ಹೇ ಯಾ ದಾದಿಯಂಕ ಬಾಬಾ? ಜಗಳಾಡ್ಬೇಡ್ರಿ ಮತ್ತೆ. ಮೇರಾ ಬಾಬಾ ಹೇ ಯಾ ದಾದಿಯಂಕಿ ಬಾಬಾ? मेरा बाबा. हर एक कहेगा पहले मेरा. ऐसे ही यह सिंधी लोग सभी बैठे ही ಬಾಬನ ಮುಂದೆ ಕುಂತಾರೆ ಎಲ್ಲ. ಯಾರು? ಸಿಂಧಿ ಜನ. ಯಾಕೆಂದ್ರೆ ಬಾಬಾ ಇದ್ದಂತ ಪ್ಲೇಸ್ ಎಲ್ಲಿ? ಪ್ರಾರಂಭದಲ್ಲಿ ಸಿಂಧ ಪ್ರಾಂತ್ಯ. ಎಲ್ಲಾ ಸಿಂಧಿಗಳು ಇದ್ದಾರೆ. ಬಾಬಾ ಅಂತಾರೆ, ಅವ್ರು ಹೇಳ್ತಾರೆ ಮೇರಾ ಬಾಬಾ. ಯಾ ದಾದಿ ಜಾನಕಿ ಕಾ ಬಾಬಾ? ಹೇಳಿ, ಯಾರ ಬಾಬಾ? दादी प्रकाशमणि का बाबा? किसका बाबा है? मेरा है. सारा दिन क्या याद रहता? मेरा बाबा.
मेरा बाबा। बाप कहते हैं बहुत सहज युक्ति है, जितने बार मेरा 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 कहते हैं, सारे दिन में कितने बार मेरा शब्द कहते हो, इडೀ ದಿನದಲ್ಲಿ ನೀವು ಎಷ್ಟು ಬಾರಿ ನಂದು 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 ಅಂತ ಇರ್ತೀರಿ, ಮೇರಾ ಮೇರಾ ಅಂತ. ಮೇರಾ 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 ಅಂತ ಎಷ್ಟು ಬಾರಿ ಹೇಳ್ತೀವಿ. ನಂದು ಚಪ್ಪಲಿ ಎಲ್ಲ ಆಯ್ತು ಅಂತೀವಿ, ನಂದು ಅಂತೀವಿ, ನನ್ನದು ನನ್ನದು ಅಂತೀವಿ ಇಲ್ವೋ. ಈ ರೀತಿ ಮೇರಾ ಮೇರಾ ಶಬ್ದ ಸಾರೆ ದಿನ ಮೇ ಎಷ್ಟು ಬಾರಿ ಮೇರಾ ಶಬ್ದಕ್ಕೆ ಹೇಳ್ತೀವಿ. ಅಗರ ಗಿಂತಿ ಕರೋ, ಇವತ್ತೊಂದು ದಿವಸ ಲೆಕ್ಕ ಮಾಡುವ, ಮೇರಾ ಮೇರಾ ಅಂತ ಎಷ್ಟು ಬಾರಿ ನಾನು ಹೇಳಿದೆ ಗಿಂತಿ ಕರೋ तो बहुत बार मेरा शब्द बोलते हो. जब मेरा शब्द बोलते हो तो बस मेरा कौन, मेरा बाबा, मेरा बाबा. मुश्किल है, कभी कभी भूल जाते हो. ಅಂದ್ರೆ ಬಾಬಾ ನಮ್ಗೆ ಯೋಗ ಕಷ್ಟ ಆಗ್ಬಾರ್ದು, ಅದನ್ನ ಸರಳೀಕರಣಗೊಳಿಸ್ಲಿಕ್ಕೆ ಇದು ಒಂದು ಯುಕ್ತಿ. ಯಾವಾಗ ಯಾವಾಗ ಮೇರಾ ಮೇರಾ ಅಂತೀರೋ ಅವಾಗ ಮೇರಾ ಬಾಬಾ मेरा बाबा ಇದು ನೆನ್ಪರ್ಬೇಕು. बाप दादा कोई नया शब्द नहीं देते, जो सदैव कार्य में लाते हो वो मेरा. तो मैं कौन और मेरा कौन, ಹೊಸ ಶಬ್ದವನ್ನ ನೀವು ತಿಳ್ಕೊಳ್ಳಿ ಅಂದ್ರೆ ಕಷ್ಟ. ಸದಾ ಕಾಲಕ್ಕೂ ನಾವು ಬಳಸ್ತಾ ಇದ್ದೀವಿ, ಸದಾ ಕಾಲಕ್ಕೂ ಬಳಸೋ ಶಬ್ದವನ್ನೇ ಏನ್ ಮಾಡಿದ್ರೆ ಆಯ್ತು, ಮೇರಾ ಬಾಬಾ ಅಂದ್ರೆ ಆಯ್ತು. ಮೈ ಕೌನ್ ಮೇರಾ ಕೌನ್. ಕೈ ಬಚ್ಚೆ ಮುಷ್ಕಿಲ್ ಪುರುಷಾರ್ಥ ಕ್ಯೋ ಕರ್ತೆ ಅಂದ್ರೆ ಮಕ್ಕಳು ಒದ್ದಾಡೋದು ಬಾಬನಿಗೆ ಇಷ್ಟ ಆಗೋದಿಲ್ಲ. ಯಾಕೆ ಈ ಸಾಧನೆ, ಯಾಕೆ ನಿಮ್ಗೆ ಕಷ್ಟ, ಯಾಕೆ ಮುಷ್ಕಿಲ್? ಒಂದು ಸರಳ ಮಾಡಿ ನಿಮ್ ಲೈಫಲ್ಲಿ ಅಳವಡಿಸಿಕೊಂಡ್ರೆ ಸಾಕು. ಮೇರಾ ಮೇರಾ ಅಂತ ಎಲ್ಲಿ ಶಬ್ದ ಬಳಸ್ತೀರೋ ಅಲ್ಲಿ ಏನ್ ಮಾಡ್ಬೇಕು, ಮೇರಾ ಬಾಬಾ ಮೇರಾ ಬಾಬಾ ಮೇರಾ ಬಾಬಾ. ಇದು ಮಾಡಿದ್ರೆ ಮುಷ್ಕಿಲ್ ಹೋಗಿ ಸಹಜ ಆಗ್ತದೆ. ಒಂದು ಮೈ ಕೌನ್, ಎರಡನೇದ್ದು ಮೇರಾ ಕೌನ್. ಸಿರ್ಫ್ ಸೋಚಿತೆ ಹಿ ಬಿಂದು ಸಾಮನೆ ಆ ಜಾಯ್. ಯೋಚನೆ ಮಾಡುವಾಗ ಬಿಂದು ಎದುರಿಗೆ ಬರ್ತದೆ. ಬಿಂದು 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 और बिंदु किसक जाती है, बिंदु तो है लेकिन कौन सी बिंदु हो. ಬರೇ ನನಾತ್ಮ 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 ಅಂದ್ರೆ ಅಲ್ಲಿ ಒಂಥರ ಕೆಲವೊಮ್ಮೆ ಜಾರಿ ಹೋಗ್ಬಿಡ್ಬೋದು. ಏನ್ ಮಾಡ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು? ಬರೀ ನಾನು ಬಿಂದು ಬಿಂದು ಅಂದ ಕೂಡಲೇ ಆ ಜ್ಯೋತಿ ಕಣ್ಣ ಮುಂದೆ ಬಂತು, ಮುಗೀತು ಅಷ್ಟೇನಾ? ಕೆಲವೊಮ್ಮೆ ಆ ಬಿಂದು ಜಾರಿ ಹೋಗ್ಬಿಡ್ಬೋದು, ಮರೆವಾಗ್ಬೋದು ನಮ್ಗೆ, ಮರ್ತೆ ಬಿಡ್ತೀವಿ ನಾವು. ಆದ್ರೆ ಮೈ ಕೌನು ಹೋ, ಅಷ್ಟೊತ್ತಿಗೆ ಸಮಾನ ನೆನಪಾಗ್ಬೇಕು ನಮ್ಗೆ. ये अपने स्वमान स्मृति में लावो. ಬಾಬಾ ಅಂತಾರೆ ಮೈ ಕೌನು ಹೋ, ಮೈ ಬಿಂದು ನನಾತ್ಮ ನನ್ನ ಬಿಂದು. ಇಷ್ಟೇ ಅಲ್ಲ, ಸ್ವಮಾನವನ್ನ ನೆನಪು ಮಾಡ್ಕೊಳ್ಳಿ, ಸ್ವಮಾನವನ್ನ ಸ್ಮೃತಿಯಲ್ಲಿ ತಂದ್ಕೊಳ್ಳಿ. ರಮಣೀಕ ಪುರುಷಾರ್ಥ ಹೋ ಜಾಯೇಗ. ಬಹಳ ಖುಷಿ ಆಗ್ತದೆ, ರಮಣೀಕವಾದಂತ ಪುರುಷಾರ್ಥ ಆಗ್ತದೆ. ಸಿರ್ಫ್ ಮೈ ಜ್ಯೋತಿರ್ಬಿಂದು 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 ಅಂತಂದ್ರೆ ನಡೆಯಂಗಿಲ್ಲ, वो मुश्किल हो जाता. ಸಹಜ ಪುರುಷಾರ್ಥ, ಮೌಜ್ ಕಾ ಪುರುಷಾರ್ಥ ಕರೋ. ಸಹಜ ಪುರುಷಾರ್ಥ ಇರ್ಬೇಕು, ಪುರುಷಾರ್ಥದಲ್ಲಿ ಮೌಜ್ ಇರ್ಬೇಕು. ಒಂದೇದು ಏನಾಯ್ತು, ಮಾಯೆ ಬರ್ತದೆ, ಆದರೆ ಅದನ್ನು ಸುಲಭ ಮಾಡ್ಲಿಕ್ಕೋಸ್ಕರ ಏನಂದ್ರು ಬಾಬಾ, ಮೇರಾ 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 ಅನ್ನುವಾಗ ಮೇರಾ ಬಾಬಾ ಅಂತ ನೆನ್ಪರ್ಬೇಕು. ಎರಡನೇದು ಮೈ 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 ಅಂತ ಇರ್ತೀವಲ್ಲ, ಮಾಯೆ ಬರುದೇ ಇದು ಎರಡು ರೂಪದಲ್ಲಿ. ಒಂದು ಮೈ ಮೈ ಅಂತ, ಇನ್ನೊಂದು ಮೇರಾ ಮೇರಾ. ಮೈ ಅಂದ್ರೆ ನಾನು 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 ಅಂತ ಇರ್ತಾರೆ ಮನುಷ್ಯ, ಇಲ್ಲಾಂದ್ರೆ ನಂದು 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 ಅಂತಾನೆ. ಮೈನೂ ಡೇಂಜರೇ, ಮಮಕಾರನು ಡೇಂಜರೇ, ಅಹಂಕಾರನು ಡೇಂಜರ್. ಮೈ ಅಂದ್ರೆ ಅಹಂಕಾರ, ಮೇರಾ ಅಂತಂದ್ರೆ ಮಮಕಾರ ಅಲ್ವಾ. ನನ್ನ 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 ಅಂತ ಅನ್ನೋರೆ ಕೆಲವು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನನ್ ಮಕ್ಕಳು ಏನು ಮೋಹಪ್ಪ ಅನ್ನಿಸ್ತದೆ, ಅದು ಮೋಹ. ಅದು ಇನ್ನೊಂದು ನಾನು ನಾನು ನಾನಂತ ಅಹಂಕಾರ. ಈ ಎರಡು ಡೇಂಜರ್, ಅದೇ ಮಾಯೆ. ಅದಕ್ಕೆ ಬಾಬಾ ಅದನ್ನ ಮೆಲ್ಲ ಚೇಂಜ್ ಮಾಡ್ಕೋಬೇಕು. ನಾನು ಮೇರಾ ಮೇರಾ ಅನ್ನುವಾಗೆಲ್ಲ ಏನ್ ಮಾಡ್ಬೇಕು, ಮೇರಾ ಬಾಬಾ ಮೇರಾ ಬಾಬಾ ಮೇರಾ ಬಾಬಾ. ಮೈ ಮೈ ಅನ್ನುವಾಗ ಸ್ವಮಾನದ ಸ್ಮೃತಿ ಮಾಡ್ಕೊಳ್ಳಿ. ಬಾಬಾ ಅಂತಾರೆ ರಮಣೀಕ ಪುರುಷಾರ್ಥ ಆಗ್ತದೆ. ಬರೀ ಜ್ಯೋತಿರ್ಬಿಂದು ಅಂತ ಅನ್ಬೇಡ್ರಿ, ಜಾರಿ ಹೋಗ್ಬಿಡ್ಬೋದು, ಮುಷ್ಕಿಲ್ ಆಗ್ಬೋದು. ಪುರುಷಾರ್ಥ ಸಹಜ ಆಗ್ಬೇಕು, ಪುರುಷಾರ್ಥ ಮೌಜಲ್ಲಿ ಇರ್ಬೇಕು, ಸುಲಭ ಆಗ್ಬೇಕು, ಮತ್ತೆ ಖುಷಿ ಖುಷಿ ಇರ್ಬೇಕು पुरुषार्थ ಮಾಡುವಾಗ. इस नए वर्ष में पुरुषार्थ भी श्रेष्ठ,
ಶ್ರೇಷ್ಠ ಕೆ ಸಾಥ್ ಪಹಲೆ ಸಹಜ ಹೋ. ಆದ್ರಿಂದ ಹೊಸ ವರ್ಷಕ್ಕೆ ಶ್ರೇಷ್ಠವಾದ ಪುರುಷಾರ್ಥ ಇರಬೇಕು. ಮತ್ತೆ ಶ್ರೇಷ್ಠ ಪುರುಷಾರ್ಥ ಶ್ರೇಷ್ಠ ಅಂತ ಒದ್ದಾಡಬಾರದು, ಅಷ್ಟೇ ಸಹಜವಾಗಿನೂ ಇರ್ಬೇಕು. ಸುಲಭ ಆಯ್ತಲ್ವಾ? ಒದ್ದಾಡುದೇ ಮೈ ಅನ್ನೋದ್ರಿಂದ, ಒದ್ದಾಡುದೇ ಮೆರ ಅನ್ನೋದ್ರಿಂದ. ಒಂದು ಆಸ್ತಿ ಜಗಳ ತಗೊಳ್ಳಿ, ಮತ್ತೊಂದು ತಗೊಳ್ಳಿ. ಮೊನ್ನೆಬ್ರು ಬಂದ್ರು, ಇಲ್ಲ ನನ್ನ ಹೆಸರಿಗೆ ಬಂದ ಆಸ್ತಿಯಲ್ಲೇ ತಮ್ಮ ಮನೆ ಕಟ್ಟಿಬಿಟ್ಟಾನೆ. ಈಗ ಎಷ್ಟು? ಒಂದಿಷ್ಟು ಜಾಗ, ಒಂದು ಏನು ಒಂದು 2,000 ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕಟ್ಟಿರ್ತಾನೆ. ನನ್ನ ಜಾಗದಲ್ಲಿ. ನಿಮಗೆ ಅಷ್ಟೇ ಇರೋದಾ? ಇಲ್ಲ, ನನಗಿಷ್ಟು ಹೊಲ ಇದೆ, ಇಷ್ಟು ಅದು ಇದೆ, ನಂದೆಲ್ಲ ಮಾರಿದ್ರೆ ಕೋಟಿ ಬರ್ತದೆ. ಮತ್ತೆ ಇಷ್ಟಕ್ಕೋಸ್ಕರ ಯಾಕೆ ಇದ್ ಮಾಡ್ತೀರಿ? ಕಟ್ಟಿ ಆಗಿದೆ ಅಲ್ವಾ? ಬಿಡ್ಲಿಕ್ಕೇನೆ ತಯಾರಿಲ್ಲ. ಕಟ್ಟಿ ಆಯ್ತು, ಹೋಯ್ತು, ಮುಗೀತ. ಇಲ್ಲ, ನಾ ಕೋರ್ಟಿಗೆ ಹೋಗ್ತೀನಿ. ಸುಮ್ಮನೆ ಗೊಂದಲ. ಯಾವ್ದ್ರಿಂದ ಅದು? ಮೆರ, ನಂದದು. ನಂದಂದ್ರೆ ಒಂದು ತುಂಡು ಜಾಗ ಸಹಿತ ಬಿಡ್ಲಿಕ್ಕೆ ತಯಾರಿಲ್ಲ. ಎಷ್ಟು ಜಗಳ, ಎಷ್ಟು ಸಿಟ್ಟು, ಎಷ್ಟು ಮೆರದಿಂದ. ಅಂದ್ರೆ ಈ ಮೈ ಮತ್ತೆ ಮೆರನೆ ನೀವು ಎಲ್ಲಾದ್ರೂ ನೋಡ್ರಿ, ಜಗಳ ಕಲಹ ಏನಿದ್ರು ಸಹಿತ ಡೀಪ್ ಸ್ಟಡಿ ಮಾಡ್ರಿ, ಒಂದ ಮೈ ಇಲ್ಲಾಂದ್ರೆ ಮೆರ. ದುಃಖ, ಮಾನಸಿಕ ವ್ಯಾಕುಲತೆ, ಗೊಂದಲ ಎಲ್ಲ ಅದೇ ಕಾರಣ. ಅದೇ ಬಾಡಿ ಕಾನ್ಶಿಯಸ್ನೆಸ್. ಅದಕ್ಕೇನೆ ಬಾಬಾ ಕೇಳ್ತಾರೆ, ಮಾಯೆ ಬರ್ತದ ನಡುವೆ ಅಂತ ಕೇಳ್ತಾರೆ. ಎಷ್ಟು ಮಜಾ ಇರ್ಬೇಕು ಸಂಗಮ. ಈಗ ಮೌಜುಕ ಯುಗ, ಇದೆಷ್ಟು ಖುಷಿಯಲ್ಲಿರುವಂತ ಯುಗ. ಮತ್ತೆ ಇಂಥ ಯುಗದಲ್ಲಿ ಸಹಿತ ಮೌಜಲ್ಲಿ ಇದ್ದೀರಾ ಅಂತ ಕೇಳಿ ನಡು ಮಾಯೆ ಬರ್ತದ. ಮಾಯೆ ಅಂದ್ರೆ ಏನು? ಬಾಡಿ ಕಾನ್ಶಿಯಸ್ನೆಸ್, ದೇಹ ಪ್ರಜ್ಞೆ. ದೇಹದ ಅಭಿಮಾನ ಬಂತಂದ್ರೆ ಇದೆರಡು ಬರುದೇ. ಯಾವುದು? ನಾನು ಮತ್ತೆ ನನ್ನದು. ಈಗ ನಾನು ಅನ್ನೋದನ್ನ ಏನ್ ಚೇಂಜ್ ಮಾಡ್ಕೋಬೇಕ? ಸ್ವಮಾನದಲ್ಲಿ ಬನ್ನಿ. ದೇಹದ ಅಭಿಮಾನವನ್ನ ಬಿಟ್ಟು ಆತ್ಮ ಸ್ವಮಾನ, ಆತ್ಮದ ಒರಿಜಿನಲ್, ನನ್ನ ಮೂಲ ಸ್ಥಿತಿ ಏನು? ಆ ಸ್ವಮಾನದಲ್ಲಿ ಬನ್ನಿ. ಎಷ್ಟು ಚಂದ ಇದೆ. ಸ್ವಮಾನದ ಸ್ಮೃತಿ ಮಾಡಿದ್ರೆ ಎಷ್ಟು ಖುಷಿ. ಬಾಬಾ ಅಂತಿದ್ದಾರೆ, ನಮ್ಮ ಪುರುಷಾರ್ಥ ಏನಾಗ್ಬೇಕು? ಎಷ್ಟು ಶ್ರೇಷ್ಠ ಅಷ್ಟೇ ಸಹಜ, ಸುಲಭ. ಮೆರ ಅನ್ನುವಾಗ ಮೆರ ಬಾಬಾ ಅಂತನ್ರಿ. ಮೈ ಅನ್ನುವಾಗ ನಾನು ಭಾಗ್ಯಶಾಲಿ ಆತ್ಮ, ನನ್ನ ಪದಮಾಪದ ಏನಾಗಿದ್ದೀನಿ? ಭಾಗ್ಯಶಾಲಿ ಆತ್ಮ. ಆಮೇಲೆ ಇವತ್ತಿನ ಸ್ವಮಾನ, ನನ್ನ ಆತ್ಮ ನಿಶ್ಚಯದ ಆಧಾರದಿಂದ ನಿಶ್ಚಿಂತ ಇದ್ದೀನಿ. ನಿಶ್ಚಯದ ಆಧಾರದಿಂದ ನಾನು ನಿಶ್ಚಿಂತ ಚಕ್ರವರ್ತಿ. ನಾನು ಪದಮಾಪದಂ ಭಾಗ್ಯಶಾಲಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಬಾಬರ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಂಡಂತ ಆತ್ಮ, ನಾನು ಖುಷಿ ನಶೀಬ ಆತ್ಮ. ಎಷ್ಟು ಬೇಕು ನಮಗೆ ಸಮಾನ? ಅದನ್ನ ನೆನಪು ಮಾಡ್ಕೊಳ್ಳಿ. ಎಷ್ಟು ಆನಂದ, ಎಷ್ಟು ಖುಷಿ, ಎಷ್ಟು ಮೌಜಲ್ಲಿ ಇರ್ಬೋದು ನಾವು. ಸ್ವಮಾನದ ಸ್ಮೃತಿಯಲ್ಲಿ ಇರಿ ಅಂತ ಬಾಬಾ ತಿಳಿಸ್ತಾರೆ. ಆದ್ರಿಂದ ಮೈಯನ್ನು ಚೇಂಜ್ ಮಾಡ್ಕೋಬೇಕು. ಮೆರ ಅನ್ನೋದನ್ನು ಚೇಂಜ್ ಮಾಡ್ಕೊಂಡ್ರೆ ಇದು ಶ್ರೇಷ್ಠವಾದ ಪುರುಷಾರ್ಥ, ಅಷ್ಟೇ ಸಹಜ. ಪುರುಷಾರ್ಥ ಎಷ್ಟು ಶ್ರೇಷ್ಠನೋ ಅಷ್ಟೇ ಸಹಜ. सहज भी हो और श्रेष्ठ भी हो सकता है, दोनों हाथ हो सकता है, दोनों साथ हो सकता है. ಎರಡು ಒಟ್ಟೊಟ್ಟಿಗೆ ಸಾಧ್ಯ ಇದೆನಾ? ಶ್ರೇಷ್ಠನೂ ಇರ್ಬೇಕು, ಸಹಜನೂ ಇರ್ಬೇಕು. डबल फॉरनर्स बोलो हो सकता है तो बाप दादा देखेंगे. बाप दादा तो चेक करते रहते हैं. तो मुश्किल योगी कौन बनता है? बाबा अंतर ಇವತ್ತು ನಾನೇ ಚೆಕ್ ಮಾಡ್ತೀನಿ ಯಾರು ಮುಷ್ಕಿಲ್ ಯೋಗಿ ಇದ್ದಾರೆ. ಎಲ್ಲರೂ ಸಹಜ ಯೋಗಿಗಳು, ರಾಜಯೋಗಿಗಳು ಅಥವಾ ಮುಷ್ಕಿಲ್ ಯೋಗಿಗಳಿದ್ದರು. ಮುಷ್ಕಿಲ್ ಬರುವುದು ಯಾವಾಗ? ಮೈ ಮತ್ತೆ ಮೆರದಿಂದ. ಸಹಜ ಆಗುದು ಯಾವಾಗ? ಮೆರ ಬಾಬಾ, ನಂತರ ನಾನು ಸ್ವಮಾನದಾರಿ, ನಾನು ಖುಷಿ ನಶೀಬಾತ್ಮ. ಆ ಸ್ಮೃತಿಯಲ್ಲಿ ಬನ್ನಿ. ಆವಾಗ ಎಷ್ಟು ಪುರುಷಾರ್ಥ ಶ್ರೇಷ್ಠನೋ ಅಷ್ಟೇ ಸಹಜ ಆಗ್ತದೆ. ಯಾರ್ಯಾರು ಮುಷ್ಕಿಲ್ ಇದೆ ಯಾರಿಗೆ ಅದನ್ನ ನೋಡ್ತಾರೆ ಬಾಬಾ. ಸಹಜ ಯೋಗಿ ಕಾ यह मतलब नहीं है अलबेलापन का पुरुषार्थ हो, श्रेष्ठ भी हो
और सहज भी हो. ಅಲ್ಬೆಲಪನೆ ಇರಬಾರ್ದು. ಪುರುಷಾರ್ಥ ಎಷ್ಟು ಶ್ರೇಷ್ಠ, ನಮ್ ಲಕ್ಷ್ಯ ಎಷ್ಟು ಶ್ರೇಷ್ಠ, ನಾವಿಟ್ಟಂತ ಹೆಜ್ಜೆ ಎಷ್ಟು ಶ್ರೇಷ್ಠ, ಆದ್ರೆ ಅಷ್ಟೇ ಏನಾಗ್ಬೇಕು, ಸಹಜ ಇರ್ಬೇಕು. तो पांडव सहज योगी है. ಪಾಂಡವರೆಲ್ಲ ಸಹಜ ಯೋಗಿಗಳ? ಸಹಜ ಯೋಗಿ ಜೋ है वो हाथ उठाओ. ಅಟ್ಟಂತ ಸಹಜ ಯೋಗಿ ಅನ್ನೋರ್ಗೆ ಐತೆ उद्धके एत्तबेका. यस, देखना टीवी में आ रहा है. मुबारक हो, मुबारक हो. ये वर्ष कोई के आगे कोई मुश्किल नहीं आएगी. सहज योगी हो. ವರ ಕೊಟ್ಟು ಬಿಟ್ರು ಬಾಬಾ, ಈ ವರ್ಷ ತಮ್ಮ ಮುಂದೆ ಯಾವ ಮುಷ್ಕಿಲಾತು ನಹಿ ಆಯೇಗಿ. ಈ ವರ್ಷ ತಮ್ಮೆಲ್ಲರ ಮುಂದೆ ಕಷ್ಟ ಎನ್ನುವುದು ಬರುವುದೇ ಇಲ್ಲ. ಯಾಕೆಂದ್ರೆ ತಾವೆಲ್ಲರೂ ಯಾರು? ಸಹಜ ಯೋಗಿಗಳು. ಅಲ್ಬೇಲೆ ನಹಿ ಬನ್ನ, ನಿರ್ಲಕ್ಷ್ಯತನ ಬರಬಾರದು. ಸಹಜ ಯೋಗಿ. समय प्रमाण इस नए वर्ष में सभी को विशेष लक्ष्य रखना है. ಈ ವರ್ಷ ಸಮಯ ಪ್ರಮಾಣ ಎಲ್ಲರೂ ಹೊಸ ವರ್ಷಕ್ಕೆ ಹೊಸ ಲಕ್ಷ್ಯವನ್ನ ಇಟ್ಕೋಬೇಕು. जो भी खजाने प्राप्त है, ಯಾವ್ಯಾವ ಖಜಾನೆ ಪ್ರಾಪ್ತಿಯಾಗಿದೆ? ಸಮಯದ ಖಜಾನೆ, ಸಂಕಲ್ಪದ ಖಜಾನೆ, ಗುಣಗಳ ಖಜಾನೆ, ಜ್ಞಾನದ ಖಜಾನೆ, ಶಕ್ತಿಯ ಖಜಾನೆ. सबसे बड़ा खजाना है संकल्प. समयद खजाने संकल्प है, गुण है, ज्ञान है, शक्तियां है. सबसे बड़ा खजाना कौन सा? संकल्प खजाने. श्रेष्ठ संकल्प, शुद्ध संकल्प. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ದೊಡ್ಡ ಖಜಾನೆ, ಪ್ರಮುಖವಾದ ಖಜಾನೆ ಸಂಕಲ್ಪ. ಎಲ್ಲದಕ್ಕೂ ಆಲೋಚನೆನೇ ಮೂಲ. ಆಲೋಚನೆ ಹೆಂಗಿರ್ಬೇಕು? ಶ್ರೇಷ್ಠವಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಇನ್ನೂ ಬಾಬಾ ಹೇಳ್ತಾರೆ, ಶುದ್ಧ ಇರ್ಬೇಕು, ಮತ್ತೆ ಸಂಕಲ್ಪಗಳೆಲ್ಲ ಮತ್ತೊಬ್ಬರ ಕಲ್ಯಾಣವನ್ನೇ ಬಯಸ್ಬೇಕು, ಒಳ್ಳೆಯದನ್ನೇ ಬಯಸ್ಬೇಕು, ಶುದ್ಧ ಇರ್ಬೇಕು. इन सभी खजानों को हर रोज सफल करना, खूब बांटो. ಇವೆಲ್ಲ ಖಜಾನೆಯನ್ನ ದಿನಾ ಸಫಲಗೊಳಿಸಿರಿ, ಮತ್ತೆ ಹಂಚಿರಿ. ಏನೇನ್ ಹಂಚಬೇಕು? ಶುದ್ಧ ಸಂಕಲ್ಪ ಕೊಡೋದು, ವೈಬ್ರೇಷನ್ ಕೊಡೋದು, ಗುಣಗಳನ್ನ ಕೊಡೋದು, ಜ್ಞಾನ ಕೊಡೋದು, ಶಕ್ತಿಗಳನ್ನ ಕೊಡೋದು. ಬಾಬಾ ಇದು ಹೇಳ್ಬೇಕಾದ್ರೂ ಅರ್ಥ ಇದೆ, ಸುಮ್ನೆ ಹೇಳಂಗಿಲ್ಲ ಬಾಬಾ. ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ 4 ಸಬ್ಜೆಕ್ಟ್ ಇದೆ, ಹೇಳಿ ಯಾವ್ದ್ಯಾವ್ದು? ಜ್ಞಾನ, ಯೋಗ, ಧಾರಣೆ, ಸೇವೆ. ಜ್ಞಾನದಿಂದ ಯಾವ ಖಜಾನೆ ಜಮಾ ಆಗ್ತಾ ಇರ್ತದೆ? ಜ್ಞಾನದ ಖಜಾನೆ. ಯೋಗದಿಂದ ಸರ್ವಶಕ್ತಿಗಳ ಖಜಾನೆ ಜಮಾ ಆಗ್ತದೆ. ಧಾರಣೆಯಿಂದ ಸರ್ವ ಗುಣಗಳ ಖಜಾನೆ ಜಮಾ ಆಗ್ತದೆ. ಸೇವೆಯಿಂದ ಖುಷಿಯ ಖಜಾನೆ, ಆಶೀರ್ವಾದದ ಖಜಾನೆ ಜಮಾ ಆಗ್ತದೆ. ಈಗ ಬಾಬಾ ಹೇಳ್ತಿದ್ದಾರೆ, ಸಂಕಲ್ಪದ ಖಜಾನೆ, ಗುಣಗಳ ಖಜಾನೆ, ಜ್ಞಾನದ ಖಜಾನೆ, ಸರ್ವಶಕ್ತಿಯ ಖಜಾನೆ ಎಲ್ಲ ಜಮಾ ಆಗ್ತಾ ಇದೆ. ಪ್ರತಿ ಒಂದು ಖಜಾನೆಯನ್ನ ಸಫಲಗೊಳಿಸಿರಿ. इन सभी खजानों को हर रोज सफल करना, खूब बांटो. आप कौन हो? आप कौन हो? दाता के बच्चे मास्टर दाता बनो. ಶಿವಬಾಬಾ ಏನಾಗಿದ್ದಾರೆ? ಶಿವಬಾಬಾ ದಾತ, ಸದಾ ಕೊಡುವಾತ, ನಿಸ್ವಾರ್ಥ ದಾತ, ಸರ್ವಸ್ವ ದಾತ, ಸಮಾನ ದಾತ. ಎಲ್ಲರಿಗೂ ಸಮಾನವಾಗಿ ಕೊಡ್ತಾನೆ, ನಿಸ್ವಾರ್ಥವಾಗಿ ಕೊಡ್ತಾನೆ, ಬೇಕಾದಂಗೆ ಕೊಡ್ತಾನೆ. ಬಾಬಾ ಸರ್ವಸ್ವದ ಎಲ್ಲವನ್ನ ತನ್ನ ಹತ್ರ ಏನಿದೇನೋ ಎಲ್ಲನೂ ಕೊಡ್ತಾ ಇದ್ದಾನೆ. ಆ ಕೊಡುವಂತ ತಂದೆಯ ಮಗ ನಾನು ಯಾರಂಗಾದ್ರೆ? ನಾನು ಜಿಪಣ ಅಂದ್ರೆ ಹೆಂಗೆ? ಅವನ್ ಸದಾ ಕೊಡೋನಂದ್ಮೇಲೆ ನಾನು ಮಾಸ್ಟರ್ ದಾತ. ಕೂಬು ಬಾಂಟು, ಹಂಚಿರಿ ಅದನ್ನ. ಜ್ಞಾನದ ಖಜಾನೆ ಇದನ್ನ ಹಂಚಿರಿ. ಜ್ಞಾನದ ಖಜಾನೆ ಹಂಚುವುದು ವಾಚದ ಮೂಲಕ. ಸರ್ವಶಕ್ತಿಗಳ ಖಜಾನೆಯನ್ನ ಹಂಚುವುದು ಸಂಕಲ್ಪದ ಮೂಲಕ. ಗುಣಗಳ ಖಜಾನೆಯನ್ನ ಹಂಚುವುದು ಕರ್ಮದ ಮೂಲಕ. ಕರ್ಮದಿಂದ ಗುಣವನ್ನ ಕೊಡಿ. ಯಾರ ಜೊತೆಗೂ ಒಡನಾಟದಲ್ಲಿ ಬಂದಾಗ, ಯಾವುದೇ ಕೆಲಸ ಮಾಡುವಾಗ ಅಲ್ಲಿ ಗುಣ ಕಾಣ್ಬೇಕು, ಗುಣ ಕಾಣ್ಬೇಕು. ಮಾತಾಡ್ತೀವ, ಜ್ಞಾನ ರತ್ನನೇ ಇರ್ಬೇಕು. ಸಂಕಲ್ಪದಲ್ಲಿ ಶಕ್ತಿಯ ವೈಬ್ರೇಷನ್ ಹರಡಿಸ್ಬೇಕು. ಮೊನ್ನೆ ಬಾಬಾ ಕಳೆದ ಭಾನುವಾರದ ಮುರಳಿಯಲ್ಲಿ ಹೇಳಿದ್ರು,
ನೀವು ವಾಚಾ ಸೇವೆ ಮಾಡುವಾಗ ಶಕ್ತಿಶಾಲಿ ಮನಸ್ಸಿನ ಸ್ಥಿತಿ ಇರಲಿ. ಸುತ್ತಮುತ್ತ ರುಹಾನಿ ವೈಬ್ರೇಷನ್ ಅನ್ನ ಹರಡಿಸಿರಿ. ಆ ಟೈಮಿಗೆ ಯಾರು ಬಂದು ಕುಂತು ಜ್ಞಾನ ಕೇಳ್ತಾರೋ ಅವ್ರಿಗೆ ಚಾಪ್ ಲಗಿ ಜಾಯಿಗ, ಸಿಕ್ಕ ಒತ್ತಿದಂಗಾಗ್ತದೆ. ಆದ್ರಿಂದ ಕೂಬ್ ಬಾಂಟೋ, ಹಂಚಿರಿ. ದಾತಾಕ್ಕೆ ಬಚ್ಚೆ, ಮಾಸ್ಟರ್ ದಾತಾ ಬನೋ, ಕೂಬ್ ಬಾಂಟೋ. ಕ್ಯೋ? ಯಾಕೆ ಹಂಚಿರಿ ಅಂತಾರೆ ಬಾಬಾ? ಹಂಚುವುದರಿಂದ ಏನಾಗ್ತದೆ? ಸಫಲಗೊಳಿಸುವುದರಿಂದ ಏನಾಗ್ತದೆ? ಸಫಲ್ ಕರ್ನಾ ಅರ್ಥಾತ್ ಸಫಲತಾಕ್ಕೂ ಪ್ರಾಪ್ತ ಕರ್ನಾ. ಸಫಲಗೊಳಿಸುವುದಂತಂದ್ರೆ ಸಫಲತೆಯನ್ನ ಪಡೆದಂತೆ. ಸಫಲಗೊಳಿಸಿದಾಗನೇ ಸಫಲತೆ. तो यही इस वर्ष की विशेषता कायम रखना. ಈ ವರ್ಷ ಏನ್ ಮಾಡ್ಬೇಕು ಹಂಗಾದ್ರೆ? ಸಫಲ್ ಕರೋ ಸಫಲ್ ಕರೋ ಸಫಲ್ ಕರೋ, ಸಫಲತಾ ಪಾವೋ. ಸಫಲಗೊಳಿಸುವುದರಲ್ಲೇ ಸಫಲತೆ. ಇದು ಈ ವರ್ಷ ವಿಶೇಷ. ಇದನ್ನ ಕಾಯಂ ಇಟ್ಕೊಳ್ಳಿ. ಸಫಲ್ ಕರ್ನಾ ಹೈ ಔರ್ ಸಫಲತಾ ಹೈ ಹಿ. ಸಫಲ ಮಾಡಿರಿ, ಸಫಲತೆ ಇದ್ದೇ ಇದೆ. ಸಭಿ ಕೇತೆ ಭಿ ಹೈ ನಾ, ಸಫಲತಾ ಹಮಾರಾ ಜನ್ಮ ಸಿದ್ಧ ಅಧಿಕಾರ ಹೈ. ಸಕ್ಸೆಸ್ ಈಸ್ ಅವರ್ ಬರ್ತ್ ರೈಟ್. ಸಫಲತೆ ಎನ್ನುವುದು ನನ್ನ ಜನ್ಮ ಸಿದ್ಧ ಅಧಿಕಾರ ಅಂತ ಹೇಳ್ತೀರಲ್ವಾ? ಸಫಲತೆಯನ್ನ ಪಡ್ಕೊಳ್ಳೋದು ಅಧಿಕಾರ ಇದೆ ಅಲ್ವಾ? ಹಂಗಾರೆ ಸಫಲಗೊಳಿಸಿರಿ, ಎಲ್ಲವನ್ನ ಸಫಲಗೊಳಿಸಿರಿ. ತನು ಮನ ಧನ ಸಮಯ ಸಂಕಲ್ಪ ಶಕ್ತಿ ಎಲ್ಲವನ್ನ ಸಫಲ ಸಫಲ ಸಫಲ. ಆವಾಗ ಜೀವನದಲ್ಲಿ ಸಫಲತೆ ಪ್ರಾಪ್ತಿಯಾಗ್ತದೆ. ಕೂಬ್ ಬಾಂಟೋ, ಸಫಲತಾ ಮಿಲೇಗಾ. ಬಾಬಾ ಅಂತಾರೆ कोई ना कोई खजाना सफल करते जाओ, सफलता का अनुभव करते चलो. बाबा ಮೊದಲೇ ಅಂದರೆ इस वर्ष आपके आगे मुश्किलात नहीं आएगी. ತಾವೆಲ್ಲರೂ ಸಹಜ ಯೋಗಿಗಳು. ಯಾವ ಕಷ್ಟದ ಅನುಭೂತಿ ಈ ವರ್ಷ ಆಗೋದಿಲ್ಲ. ವರ ಕೊಟ್ಟಿದ್ದಾನೆ ಬಾಬಾ. ಆದ್ರೆ ಈ ರೀತಿ ಮಾಡ್ಬೇಕು, ಹಿಂಗಿರ್ಬೇಕು. ಹೆಂಗಿರ್ಬೇಕು? ಎಲ್ಲ ಖಜಾನೆ ಏನು ಪ್ರಾಪ್ತಿಯಾಗಿದೆನೋ ಎಲ್ಲ ಸಫಲಗೊಳಿಸಿರಿ, ಎಲ್ಲ ಸಫಲಗೊಳಿಸಿರಿ. ಬಾಬಾ ಅಂತಾರೆ ಒಂದಲ್ಲ ಒಂದು ಖಜಾನೆ ಸಫಲಗೊಳಿಸಿರಿ, ಸಫಲತೆಯ ಅನುಭೂತಿ ಆಗ್ತದೆ. ಸಫಲತೆ ಎನ್ನುವುದು ನನ್ನ ಜನ್ಮಸಿದ್ಧ अधिकार. सोचो सफलता का अधिकार आप ब्राह्मण आत्माओं के सिवाय और किसका अधिकार हो सकता है? ಸಫಲತೆ ಪಡೆಯುವಂಥದ್ದು ನಾವು ಬ್ರಾಹ್ಮಣ ಮಕ್ಕಳ ವಿನಃ ಇನ್ಯಾರಿಗಾರು ಸಫಲತೆ ಸಿಗ್ತದಾ? क्यों? क्योंकि बाप ने आपको सफलता भाव का वरदान दे दिया है. ಬಾಬಾ ಆಲ್ರೆಡಿ ಮಕ್ಕಳಿಗೆ ಸಫಲತಾ ಭವ ಅಂತ ಏನ್ ಕೊಟ್ಟಿದ್ದಾರೆ? ವರದಾನ ಕೊಟ್ಟಿದ್ದಾರೆ. ಬಾಪ್ ದಾದಾ ಸದಾ ಕೇತೆ ಹಿ ಏಕ್ ಏಕ್ ಬ್ರಾಹ್ಮಣ ಆತ್ಮ ಸಫಲತಾ ಕಾ ಸಿತಾರಾ ಹೈ, ಸಫಲತಾ ಸ್ವರೂಪ ಹೈ. ನಾವು ಕೆಲಸ ಮಾಡೋಕ್ಕಿಂತ ಮೊದಲೇ ನಮಗೆ ವರ ಕೊಟ್ಟಿದ್ದಾನೆ ಬಾಬಾ. ಒಂದೊಂದು ಬ್ರಾಹ್ಮಣ ಮಕ್ಕಳು, ನನ್ನ ಮಕ್ಕಳು ಏನಂತಾರೆ ಬಾಬಾ? ಸಫಲತೆಯ ನಕ್ಷತ್ರಗಳು, सफलता स्वरूपರು. सफलता के सितारे हो ना या मेहनत के सितारे? ಮೊದಲೊಮ್ಮೆ ಬಾಬಾ ಮೊದಲನೇ ಪ್ಯಾರಾಗ್ರಾಫಿನಲ್ಲಿ ಪರಿಶ್ರಮದಿಂದ ಮುಕ್ತ ಆಗ್ಲಿಕ್ಕೆ ಹೇಳಿದ್ರು. ಏನದು? ಮೈ ಮತ್ತೆ ಮೆರಾ ಚೇಂಜ್ ಮಾಡ್ಕೊಂಬಿಡಿ, ಲೈಫ್ ಈಸಿ ಆಗ್ತದೆ, ಪರಿಶ್ರಮ ಮುಕ್ತರಾಗ್ತೀವಿ. ಈಗ ಬಾಬಾ ಹೇಳ್ತಾರೆ ಪರಿಶ್ರಮ ಮುಕ್ತರಾಗುದು ಯಾವಾಗ? ಸಫಲತೆ ಸಿಗುದು ಯಾವಾಗ? ಏನು ಖಜಾನೆ ಪ್ರಾಪ್ತಿಯಾಗಿದೆನೋ ಅವೆಲ್ಲವನ್ನ ಏನ್ ಮಾಡಿ? ಸಫಲಗೊಳಿಸಿರಿ. तो बाप दादा सभी बच्चों को सफलता का सितारा, मेहनत का सितारा नहीं, इसी स्वरूप में देखते ही. याद है ब्रह्मा बाप ने आदि में कितने समय में सब सफल किया? ಬ್ರಹ್ಮ ಬಾಬಾ ಮಾಡಿದ್ದೇನು? ಆದಿಯಲ್ಲಿ ಎಲ್ಲವನ್ನು ಮಾಡಿ ತೋರಿಸಿದ್ದು ಬ್ರಹ್ಮ ಬಾಬಾ. ಏನ್ ಮಾಡಿದ್ರು? ಎಲ್ಲ ಸಫಲ ಮಾಡ್ಬಿಟ್ರು. ಎಲ್ಲ ಸಫಲ ಸಫಲ ಸಫಲ. ಮೊದಲು ಸಮಯ ಫುಲ್ ಇದಕ್ಕೋಸ್ಕರ ಕೊಟ್ಬಿಟ್ರು. ಮೊದಲು ಸಂಕಲ್ಪ ಕೊಟ್ರು ಅಲ್ವಾ? ಮೊದಲು ಸಂಕಲ್ಪ ಗೊತ್ತಾಗ್ಬಿಡ್ತು. ಬಾಬಾ ಬಂದಾನೆ, ಬಾಬಂದೇ ಕಾರ್ಯ ನಡೀತಾ ಉಂಟು, ಇದು ನಂದಲ್ಲ, ಯಾರೋ ನನ್ನ ಮೂಲಕ ಮಾಡಿಸ್ತಿದ್ದಾನೆ. ಸಂಕಲ್ಪದಲ್ಲಿ ರಿಯಲೈಸೇಷನ್ ಆಯ್ತು. ಮೊದಲು ಸಂಕಲ್ಪ. ಎರಡನೇದೇನಂತಾರೆ ಬಾಬಾ? ಸಮಯ ಕೊಟ್ರು. ಫುಲ್ ಇದಕ್ಕಿನ್ನ ಡಿವೋಟ್ ಆಗ್ಬಿಟ್ರು. ತಮ್ದು ಎಲ್ಲ ವ್ಯವಹಾರ ವ್ಯಾಪಾರ ಎಲ್ಲ ಏನ್ ಮಾಡ್ಬಿಟ್ರು? ಸೆಟಲ್ ಮಾಡಿ ಫುಲ್ ಸಮಯ ಇದಕ್ಕೆ ಕೊಟ್ರು.
ಸಂಕಲ್ಪ ಕೊಟ್ರು, ಸಮಯ ಕೊಟ್ರು, ಮತ್ತೇನ್ ಮಾಡಿದ್ರು? ತನುವನ್ನ ಕೊಟ್ರು, ಮನಸ್ಸು ಕೊಟ್ರು, ಧನ. ತಾನು ಏನು ಇಟ್ಕೊಳ್ಳದೆ ಯಜ್ಞದ ಹೆಸರಿಗೆ ಮಾಡಿದ್ರು. ಯಾವ್ಯಾವ ಮಕ್ಕಳಿಗೆ ಎಷ್ಟೆಷ್ಟು ಕೊಡ್ಬೇಕೋ ಕೊಟ್ಟು ಪೂರ್ಣ ಏನಾದ್ರು ಬಾಬಾ ತನ್ನ ಧನ ಸಂಪತ್ತನ್ನ ಯಜ್ಞಕ್ಕೆ ಕೊಟ್ರು. ಬ್ರಹ್ಮ ಬಾಬಾ ಎಲ್ಲ ಆದರ್ಶ ಬ್ರಹ್ಮ ಬಾಬನ ಹತ್ರ ಇದೆ ನೋಡಿ. ಫಸ್ಟ್ ಮಾಡಿ ತೋರಿಸಿದ್ದೆ ಯಾರು? ಬ್ರಹ್ಮ ಬಾಬಾ. ಏನಾರು ಫಾಲೋ ಮಾಡೋದಿದ್ರೆ ಯಾರನ್ನ ಫಾಲೋ ಮಾಡಿ? ಬ್ರಹ್ಮ ಬಾಬನನ್ನ ಫಾಲೋ ಮಾಡಿ ಅಂತಾರೆ. ಅಂತ ತಕ್ಕ ಅಪ್ಪನ ಸಮಯ ಸಫಲ್ ಕಿಯಾ. ಯಾವತ್ತು ಶಿವಬಾಬಾ ಅವ್ರನ್ನ ಪ್ರವೇಶ ಮಾಡಿದ್ರು ಕೊನೆ ಉಸಿರ ತನಕನು ಸಮಯ ಸಫಲಗೊಳಿಸಿದ್ರು. ಚಾಹೆ कर्मातीत भी बन गए फिर भी कितने पत्र लिखे समय सफल किया ना. लास्ट दिन भी मुख से महावाक्य उच्चारण किए. ಕೊನೆಯ ಮಾತು ಯಾವುದು ಬಾಬನ ಬಾಯಿಂದ ಬಂದದ್ದು? ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಭವ. ಕೊನೆಯವರೆಗೂ ಮಾತು ಏನಾಯ್ತು? ಮಹಾವಾಕ್ಯ ಆಯ್ತು. ಲಾಸ್ಟ್ ದಿನ್ ತಕ್ ಸಬ್ ಸಫಲ್ ಕಿಯಾ. ಕೊನೆಯ ಉಸಿರ ತನಕನು ಎಲ್ಲವನ್ನು ಸಫಲಗೊಳಿಸಿದ್ರು. ಇಸಲಿಯೇ ಸಫಲತಾ ಕೋ ಪ್ರಾಪ್ತ ಹೋ ಗಯೆ. ತೋ ಫಾಲೋ ಫಾದರ್. ಅವರು ಹೆಂಗೆ ಸಫಲತೆಯನ್ನ ಪಡೆದರು? ಈಗ ತಂದೆಯನ್ನು ಅನುಸರಿಸಿರಿ. ವಾಸ್ತವ में संगम युग का एक एक संकल्प, एक एक सेकंड सफल करना ही सफलता मूर्त बनना है. ಸಂಗಮ ಯುಗದ ಒಂದೊಂದು ಸೆಕೆಂಡ್, ಒಂದೊಂದು ಸಂಕಲ್ಪನೂ ಸಫಲ ಆಗೋದು. ಅಂತವರೇ ಸಫಲತಾ ಮೂರ್ತಿಗಳು. ಒಂದೊಂದು ಸಂಕಲ್ಪನೂ ಸಫಲ, ಒಂದೊಂದು ನಮ್ಮ ಏನು ಸೆಕೆಂಡು ಸಫಲ. सभी निश्चय से कहते हैं ना ब्रह्मा बाप से तो हमारा बहुत प्यार है. ಹೇಳ್ತಿರಲ್ಲ, ನಂಗೆ ಬ್ರಹ್ಮ ಬಾಬಾ ಅಂದ್ರೆ ಬಹಳ ಲೈಕ್ ಆಗ್ತದೆ, ಬ್ರಹ್ಮ ಬಾಬಾ ಅಂದ್ರೆ ನಂಗೆ ಬಹಳ ಇಷ್ಟ. ಪ್ಯಾರ್ ಕಿ ನಿಶಾನಿ ಕ್ಯಾ ಹೈ? ಈ ಬ್ರಹ್ಮ ಬಂದ್ರೆ ಬಹಳ ಪ್ರೀತಿ, ನನಗೆ ಬಹಳ ಇಷ್ಟ ಆಗ್ತದೆ. ಹಂಗಾರೆ ನಿಶಾನಿ ಕಂಡು ಬರ್ಬೇಕಲ್ಲ. ನೀವಂದ್ರೆ ನಂಗೆ ಬಹಳ ಇಷ್ಟ, ಬಹಳ ಇಷ್ಟ ಅಂದ್ರೆ ಸಿಕ್ಕ ಸಿಕ್ಕಕ್ಕೆಲ್ಲ ಬೈಯೋದು ಹೊಡಿಯೋದು ಮಾಡ್ತಾ ಕುಂತ್ರೆ ನಾನು ಏನ್ ಹೇಳ್ತೀನೋ ಆ ಟೈಪ್ ಲಕ್ಷಣ ಕಂಡು ಬರ್ಬೇಕಲ್ಲ. ಬ್ರಹ್ಮ ಬಾಬಾ ನನಗೆ ಬಹಳ ಇಷ್ಟ, ಬಹಳ ಇಷ್ಟ ಅಲ್ವಾ ಎಲ್ಲರಿಗೂ? ಸರಿ, ನಿಶಾನಿ ಕ್ಯಾ ಹೈ? बाप को जो प्रिय था वह बच्चों को प्रिय हो. ಬ್ರಹ್ಮ ಬಾಬನಿಗೆ ಏನು ಪ್ರಿಯವಾಗಿತ್ತು ಅದು ನಾವು ಮಕ್ಕಳಿಗೆ ಪ್ರಿಯ ಆಗ್ಬೇಕು. ಹಾಗಾದರೆ ಬ್ರಹ್ಮ ಬಾಬಾ ನನಗೆ ಬಹಳ ಪ್ರಿಯ ಅಂತ ಅರ್ಥ. ಬ್ರಹ್ಮ ಬಾಬನಿಗೆ ಏನು ಪ್ರಿಯವಾಗಿತ್ತು ಅದು ನನಗೆ ಪ್ರಿಯವಾಗಿರ್ಬೇಕು. ಸಮಯ, ಸಂಕಲ್ಪ, ಸರ್ವ ಖಜಾನೆ ಸಫಲ್ ಕರು. ಬ್ರಹ್ಮ ಬಾಬನಿಗೆ ಇದೇ ಪ್ರಿಯವಾದದ್ದು. ನನ್ನ ಪ್ರತಿಯೊಂದು ಸಮಯ, ಸಂಕಲ್ಪ, ಪ್ರತಿಯೊಂದು ಖಜಾನೆ ಏನಾಗ್ಬೇಕು? ಸಫಲ ಆಗ್ಬೇಕು ಅಂತ ಬ್ರಹ್ಮ ಬಾಬನಿಗೆ ಬಹಳ ಇಷ್ಟ ಇತ್ತು. ವ್ಯರ್ಥ ನಹಿ ಹೋ ಪ್ಯಾರಿ ಕಿ ನಿಶಾನಿ. ಹಾಗಾದ್ರೆ ಬ್ರಹ್ಮ ಬಾಬನ ಮೇಲೆ ಬಹಳ ಪ್ರೀತಿ ಇದೆ ಅಂದ್ರೆ ನಿಶಾನಿ ಯಾವ್ದಾಯ್ತು? ನಿಶಾನಿ ಯಾವ್ದಾಯ್ತು? ಫಾಲೋ ಫಾದರ್. ತಂದೆಯನ್ನ ಅನುಸರಿಸಿರಿ. ಗೊತ್ತಾಯ್ತಲ್ವಾ? प्यार की निशानी फॉलो फादर. ब्रह्मा बाबा ने विशेषता क्या दिखाई? ಬ್ರಹ್ಮ ಬಾಬರವರು ಯಾವ ವಿಶೇಷತೆಯನ್ನ ತೋರಿಸಿಕೊಟ್ರು? ಜೋ ಸೋಚಾ ವಹ ಸೆಕೆಂಡ್ ಮೇ ಕಿಯಾ. ಬ್ರಹ್ಮ ಬಾಬರವರ ವಿಶೇಷತೆ ಏನು? ಏನು ಯೋಚನೆ ಮಾಡ್ತಾರೋ ಒಂದು ಸೆಕೆಂಡಿಗೆ ಅದನ್ನ ಕಾರ್ಯಗತಗೊಳಿಸ್ತಿದ್ರು. ಸಿರ್ಫ್ ಸೋಚಾ ನಹಿ, ಕೇವಲ ಯೋಚನೆ ಮಾಡೋದಷ್ಟೇ ಅಲ್ಲ. ಸಿರ್ಫ್ ಪ್ಲಾನ್ ನಹಿ ಬನಾಯ, ಬರೇ ಯೋಜನೆ ಯೋಚನೆ ಯೋಜನೆ, ಬರೇ ಯೋಜನೆ ಯೋಜನೆ ಮಾಡೋದಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಮೇ ಕರ್ಕೆ ದಿಖಾಯ. ನೋಡಿ, ಬ್ರಹ್ಮ ಬಾಬರವರು ಏನು ಯೋಚನೆ ಮಾಡ್ತಿದ್ರು, ಏನು ಯೋಜನೆ ಮಾಡ್ತಿದ್ರು, ಅದು ಎರಡನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಿದ್ರು. ತ್ವೈಸೆ ಹೇ ಫಾಲೋ ಕರ್ನೆ ವಾಲೆ ಹೇನಾ? ಆ ರೀತಿ ಇದ್ರಲ್ವಾ ಬ್ರಹ್ಮ ಬಾ? ನೀವು ಸಹಿತ ಅದೇ ರೀತಿ ಅನುಸರಿಸ್ತಿರಲ್ವಾ? ಅಚ್ಚಾ, ಆಜ್ ಬಹುತಿ ಆಗಯೇ ಹಿ ನ್ಯೂ ಇಯರ್ ಮನಾನೆ ಕೇಳಿ ಇವತ್ತೆಲ್ಲರೂ ಬಂದಿರೋದು ಹೊಸ ವರ್ಷವನ್ನ ಆಚರಿಸಲಿಕ್ಕೆ. ಅಚ್ಚಾ, ಅಗರ್ ಹಾಲ್ ಚೋಟಾ ಪಡ್ ಗಯಾ ತೋ ದಿಲ್ ತೋ ಬಡಿ ಹೈ. ಎಲ್ಲರೂ ಓಡೋಡಿ ಬಂದಾರೆ ಹೊಸ ವರ್ಷ ಅಂತ ಹೇಳಿ. ಹಾಲ್ ಸಣ್ಣದಾಗ್ತಾ ಉಂಟು, ಪರವಾಗಿಲ್ಲ, ನಿಮ್ಮ ಹೃದಯ ದೊಡ್ಡದಿದೆ. देखो दिल बड़ी है तो समा गए ना.
ಹೃದಯ ವಿಶಾಲ ಇರೋದ್ರಿಂದ ಎಲ್ಲರೂ ಸಮಾವೇಶಗೊಂಡ್ರಲ್ವಾ. ಆ ಸಮಯದಲ್ಲಿ ಬಾಬನ ಮುಂದೆ ಸಭೆಯ ಮುಂದೆ ಕುಂತವರು 18-19 ಸಾವಿರ ಸೋದರ ಸೋದರಿಯರು. 18ರಿಂದ 19 ಸಾವಿರ ಸೋದರ ಸೋದರಿಯರು. 2002ನೇ ಇಸವಿ ಡಿಸೆಂಬರ್ 31 ಬಾಬನ ಮುಂದೆ 19 ಸಾವಿರ ಜನ ಸೋದರ ಸೋದರಿಯರು ಕೂತ್ಕೊಂಡಿದ್ರು. सभी बाहर बैठे हुए भी सुन रहे हो ना? बाहर बैठने वाले सुन रहे हैं, वो तो दिखाई नहीं देंगे. ಕೆಲವರು ಕಾಣ್ತಾ ಇಲ್ಲ ನನಗೆ, ಹೊರಗಡೆ ಕುತ್ಕೊಂಡಿದ್ದಾರೆ. बाप दादा ने सुना कि फॉरेन में सबसे ज्यादा ऑस्ट्रेलिया वाले रात के 12 बजे बैठते हैं और 4 बजे अमृत वेला करके उठते हैं. ಎಲ್ಲಕ್ಕಿಂತ ಜಾಸ್ತಿ ಅಮೃತ ಇವರು ಆಸ್ಟ್ರೇಲಿಯಾದವರು ರಾತ್ರಿ 12 ಗಂಟೆ ತನಕ ಕುತ್ಕೊಂಡೇ ಇರ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಅಮೃತ ವೇಳೆ ಹೇಳ್ತಾರೆ. तो बाप दादा ने भी आज ऑस्ट्रेलिया को याद किया. सुन रहे हैं यहाँ ऑस्ट्रेलिया वाले ही हाथ उठाओ. त्रिमूर्ति मुबारक पहले ऑस्ट्रेलिया को फिर सभी को. त्रिमूर्ति मुबारक ಆಸ್ಟ್ರೇಲಿಯಾದವರಿಗೆ ಮೊದಲು, ಆಮೇಲೆ ಉಳಿದವರಿಗೆ. ಏನ್ ಹೇಳಿದ್ರು ಬಾಬಾ ತ್ರಿಮೂರ್ತಿ ಮುಬಾರಕ್? ಹೊಸ ಜೀವನಕ್ಕೆ, ಹೊಸ ಯುಗಕ್ಕೆ, ಹೊಸ ವರ್ಷಕ್ಕೆ ಬಾಪ್ ದಾದಾ ಬಿ ತ್ರಿಮೂರ್ತಿ ಮುಬಾರಕ್ ಅನ್ನ ಕೊಟ್ರು. ಮೊದಲನೇ ಪೇಜಲ್ಲಿ ಹೊಸ ಜೀವನ, ಹೊಸ ಯುಗ, ಹೊಸ ವರ್ಷಕ್ಕೆ ಬಾಬಾ ತ್ರಿಮೂರ್ತಿ ಮುಬಾರಕ್. ಫಸ್ಟ್ ಯಾರಿಗೆ? ಆಸ್ಟ್ರೇಲಿಯಾದವರಿಗೆ ಅಂತ ಬಾಬಾ ಅಂತಾರೆ, ಆಮೇಲೆ ಉಳಿದವರಿಗೆ. ಸರಿ, ಇಸ್ ವರ್ಷಕ ಲಕ್ಷ್ಯ ತೋ ಬತಾಯನ. ಈ ವರ್ಷದ ಲಕ್ಷ್ಯ ಎಲ್ಲರಿಗೂ ಗೊತ್ತಾಯ್ತಲ್ಲ? ಸಫಲ್ ಕರೋ ಸಫಲತಾ ಹೈ ಹಿ. ಎಲ್ಲವನ್ನ ಸಫಲಗೊಳಿಸಿರಿ, ಆಗ ಸಫಲತೆ ಇದ್ದೇ ಇದೆ. तो सभी ने पक्का किया सफल करना है, व्यर्थ नहीं. ಈ ವರ್ಷ ಎಲ್ಲವನ್ನ ಮ್ಯಾಕ್ಸಿಮಮ್ ಸಫಲಗೊಳಿಸ್ಬೇಕು. ಯಾವುದು ಸಹಿತ ವ್ಯರ್ಥ ಹೋಗಬಾರ್ದು. 1 ಸೆಕೆಂಡ್ ವ್ಯರ್ಥ ಹೋಗಬಾರ್ದು, 1 ಪೈಸೆನೂ ವ್ಯರ್ಥ ಹೋಗಬಾರ್ದು, 1 ಶಕ್ತಿನೂ ವ್ಯರ್ಥ ಹೋಗಬಾರ್ದು. ಸಮಯ, ಸಂಕಲ್ಪ, ಶಕ್ತಿ, ತನು, ಮನ, ಧನ, ಸಮಯ ಎಲ್ಲವನ್ನು ಈ ವರ್ಷ ಸಫಲಗೊಳಿಸುವ ಲಕ್ಷ್ಯವನ್ನ ಇಟ್ಕೊಳ್ಳೋಣ. ಪಕ್ಕಾ. संगम युग समर्थ युग है, संगम युग सफलता का युग है, व्यर्थ का नहीं. ಸಂಗಮ ಯುಗ ಸಮರ್ಥ ಯುಗ, ಸಂಗಮ ಯುಗ ಸಫಲತೆಯ ಯುಗ, ಸಂಗಮ ಯುಗ ಎಂದಿಗೂ ವ್ಯರ್ಥ ಕಾ ನಹಿ. ವ್ಯರ್ಥಕ್ಕೆ 63 ಜನ್ಮ ಸಮಾಪ್ತ ಹುಯೆ. 63 ಜನ್ಮ ಏನು ವ್ಯರ್ಥ ಕಳ್ದಿವಿ, ಅದು ಸಮಾಪ್ತಿ ಆಯ್ತು. अब यह छोटा सा युग सफल करने का युग है. ಇದು ಸಣ್ಣ ಯುಗ, ಸಂಗಮ ಯುಗ, ಸಫಲಗೊಳಿಸುವ ಯುಗ. ಮೊದಲು ಯಾವುದು ಸಫಲ? ಅಗರ್ ಸಮಯ ಸಫಲ್ ಕರೆಂಗೆ. ಮೊದಲನೇದು ಸಮಯವನ್ನ ಸಫಲಗೊಳಿಸಿದರೆ ಭವಿಷ್ಯ ಮೇ ಬಿ ಆಧಾ ಕಲ್ಪ ಕಾ ಪೂರಾ ಸಮಯ ರಾಜ್ಯಾಧಿಕಾರಿ ಬನೆಂಗೆ. ಈಗ ಸಂಗಮ ಯುಗದ ಸಮಯವನ್ನ ಸಫಲಗೊಳಿಸಿದ್ರೆ ಭವಿಷ್ಯದಲ್ಲಿಯೂ ಸಹ ಅರ್ಧ ಕಲ್ಪ ಪೂರ್ಣ ಸಮಯ ರಾಜ್ಯ ಅಧಿಕಾರಿಗಳಾಗುತ್ತೇವೆ. अगर कभी कभी समय सफल करेंगे तो राज्य अधिकारी भी कभी कभी बनेंगे. ಸಮಯವನ್ನು ಕೆಲವೊಮ್ಮೆ ಸಫಲಗೊಳಿಸುವುದು, ಕೆಲವೊಮ್ಮೆ ವ್ಯರ್ಥ ಮಾಡಿದರೆ ರಾಜ್ಯ ಅಧಿಕಾರನು ಸಹಿತ ಕೆಲವೊಮ್ಮೆ ಸಿಗ್ತದೆ. ಎರಡನೇದು ಸಮಯ ಸಫಲ್ ಕಿ ಪ್ರಾರಬ್ಧ ಹೈ ಅಲ್ವಾ. ಮೊದಲನೇದು ಯಾವ್ದಾಯ್ತು? ಸಮಯ ಸಫಲಗೊಳಿಸುವ ಪ್ರಾರಬ್ಧ ಇದಾಗಿದೆ. ಇಲ್ಲಿ ಎಷ್ಟು ಸಫಲಗೊಳಿಸ್ತೀವೋ ಅಲ್ಲಿ ಪೂರ್ಣ ಸಮಯ ರಾಜ್ಯ ಅಧಿಕಾರಿಗಳಾಗ್ತೀವಿ. ಎರಡನೇದು ಶ್ವಾಸ ಸಫಲ್ ಕರ್ ರಹೆ ಹೋ ತೋ 21 ಜನ್ಮ ಹಿ ಸ್ವಸ್ಥ रहेंगे. ಶ್ವಾಸವನ್ನ ಇಲ್ಲಿ ಸಫಲಗೊಳಿಸಿದ್ರೆ 21 ಜನ್ಮದವರೆಗೂ ಸ್ವಸ್ಥರಾಗಿರ್ತೀವಿ. ಚಲ್ತೆ ಫಿರ್ತೆ ಹಾರ್ಟ್ ಫೇಲ್ ನಹಿ ಹೋಗಿ. ನಡೆಯುವಾಗ ತಿರುಗುವಾಗ ಹಾರ್ಟ್ ಫೇಲ್ ಆಗುದಿಲ್ಲ. ಕಿಸ್ಕಿ ಹಾರ್ಟ್ रुक जाती है, किसकी नलियां बंद हो जाती, वो नहीं होगी ಅಲ್ವಾ. ಸ್ಟೆಂಟ್ ಹಾಕ್ತಾರೆ, ಕೆಲವರದ್ದು ನರ ಬಂದಾಗ್ತದೆ. ನರದಲ್ಲಿ ನಡು ಎಲ್ಲ ಕೊಲೆಸ್ಟ್ರಾಲ್ ಕೂತ್ಕೊಳ್ಳುದು, ರಕ್ತ ಸಂಚಾರ ಕಡಿಮೆ ಆಗುದು, ನಂತರ ಹಾರ್ಟ್ ರುಕು ಜಾತಿ ಹೈ, ಹಾರ್ಟ್ ಫೇಲ್ ಆಗ್ತದೆ. ಇವೆಲ್ಲನೂ ಬಾಬಾ ಅಂತಾರೆ ಶ್ವಾಸವನ್ನ ಸಫಲಗೊಳಿಸಿರಿ, ಅವೆಲ್ಲ ಸ್ವಸ್ಥರಾಗ್ತೀವಿ ನಾವು. 21 ಜನ್ಮದವರೆಗೆ ಯಾವ ಸಮಸ್ಯೆನೂ ನಮಗೆ ಬರುವುದಿಲ್ಲ, ಆರೋಗ್ಯದ ಸಮಸ್ಯೆ. ನೆಕ್ಸ್ಟ್ ಜ್ಞಾನದ ಖಜಾನೆ.
ಇದನ್ನ ಸಫಲಗೊಳಿಸೋದು, ಸಮಯ ಸಫಲಗೊಳಿಸೋದು, ಶ್ವಾಸ ಸಫಲಗೊಳಿಸೋದು. ಜ್ಞಾನಕ್ಕೆ ಖಜಾನೆ ಕೋ ಸಫಲ ಕರೋ ತೋ ಜ್ಞಾನ ಕಾ ಅರ್ಥ ಹೈ ಸಮಜ್. ಜ್ಞಾನದ ಖಜಾನೆಯನ್ನ ಸಫಲಗೊಳಿಸಿರಿ. ಜ್ಞಾನ ಅಂದ್ರೆ ತಿಳುವಳಿಕೆ. ವಹಾ ಇತನೆ ಸಮಜ್ದಾರ್ ಬನ್ ಜಾಯೆಂಗೆ ಜೋ ಕೊಯಿ ಮಂತ್ರಿಯೋಂ ಕಿ ಜರೂರತ್ ನಹಿ. ಸತ್ಯುಗದಲ್ಲಿ ವಿಶ್ವ ರಾಜ್ಯಾಧಿಕಾರವನ್ನ ನಮ್ಗೆ ಬಂದಾಗ, ನಾವು ರಾಜ್ಯಭಾರ ಮಾಡುವಾಗ ಮಂತ್ರಿಗಳ ಅವಶ್ಯಕತೆನೇ ಇಲ್ಲ, ಅಷ್ಟು ನಾವೇ ಸಮಜ್ದಾರ್ ಆಗಿರ್ತೀವಿ. ಆಜ್ ಕಲ್ ತೋ ದೇಖೋ ಶಪಥ ಲೇತೆ ಹಿ ಪಹಲೆ ಮಂತ್ರಿಮಂಡಲ್ ಬನಾತೆ, ವಹಾ ಸಾಥಿ ಹೋಂಗೆ ಲೇಕಿನ್ ಮಂತ್ರಿ ನಹಿ ಹೋಂಗೆ. ಸ್ವರ್ಗದಲ್ಲಿ ಸಾಥಿಗಳಿರ್ತಾರೆ, ಮಂತ್ರಿಗಳಿರಂಗಿಲ್ಲ. ಇವತ್ತು ನೋಡಿ, ಮಂತ್ರಿಗಳು ಶಪಥ ಮಾಡ್ತಾರೆ, ರಾಯಲ್ ಫ್ಯಾಮಿಲಿ ಹರ್ ಏಕ್ ದರ್ಬಾರ್ ಮೇ ಬೈಠನೆ ವಾಲೆ ತಾಜದಾರಿ ಹೋಂಗೆ. ಸತ್ಯುಗದಲ್ಲಿ ನಮಗೆ ಸಾಥಿಗಳಿರ್ತಾರೆ, ರಾಯಲ್ ಫ್ಯಾಮಿಲಿ ಅವರು ಇರ್ತಾರೆ, ದರ್ಬಾರದಲ್ಲಿ ಕೂತ್ಕೋತಾರೆ ಅವರು. ಆದ್ರೆ ಮಂತ್ರಿಗಳಿಲ್ಲ. रॉयल फैमिली कम नहीं होगी, चाहे तख्त पर नहीं भी बैठे, लेकिन मर्तबा एक ही जैसा होगा. इसलिए यह नहीं सोचो कि तख्त नशीन बहुत थोड़े बनेंगे. रॉयल ಫ್ಯಾಮಿಲಿಯಲ್ಲಿ ಕುತ್ಕೊಂಡವರು ಸಹಿತ ಸಿಂಹಾಸನದಲ್ಲೇ ಕುಂತಿರ್ತಾರೆ. ಬರೇ ತಖ್ತ ನಶೀನ್ ಬಹಳ ಕಡಿಮೆ ಜನ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಆಪ್ ಲೋಗ್ भी राज्य दरबार में राज्य अधिकारी के रूप में होंगे. ರಾಜ್ಯ ದರ್ಬಾರದಲ್ಲಿ ರಾಜ್ಯ ಅಧಿಕಾರಿಗಳ ರೂಪದಲ್ಲಿ ಇರ್ತಾರೆ. ಆಪಕೆ ಸಿರ್ ಪರ್ ಬಿ ತಾಜ್ ಹೋಗಾ ಅವರ ಆಪಕ ಪೂರಾ ಅಧಿಕಾರ ಹೋಗಾ. ಎಲ್ಲರ ತಲೆ ಮೇಲೆ ಕಿರೀಟ, ಎಲ್ಲರಿಗೂ ಪೂರ್ಣ ಅಧಿಕಾರ. तो क्या बनेंगे? नंबर 1 या नंबर वार क्या बनेंगे? नंबर वार बनेंगे, नंबर 1 बनेंगे. तो क्या करना पड़ेगा पता है? ಏನ್ ಮಾಡ್ಬೇಕಂತ ಗೊತ್ತಾಯ್ತಾ? ಹಿಮ್ಮತ್ ದಿಕ್ಕಾಯಿ. ये बहुत अच्छा, बड़ा चंद साहस तोर्सिद्री. लेकिन 1 नंबर बनने के लिए पहले विन करना पड़ेगा. 1 नंबर ಅಲ್ಲಿ ಬರಬೇಕಾದ್ರೆ, ವಿಶ್ವ ರಾಜ್ಯ ದರ್ಬಾರದಲ್ಲಿ ಕುತ್ಕೋಬೇಕಾದ್ರೆ, ರಾಯಲ್ ಫ್ಯಾಮಿಲಿಯ ದರ್ಬಾರದಲ್ಲಿ ಕುತ್ಕೋಬೇಕಾದ್ರೆ, ಕಿರೀಟ ಸಿಂಹಾಸನ ಎಲ್ಲ ಪಡ್ಕೋಬೇಕಾದ್ರೆ, ಗೊತ್ತಾಯ್ತಲ್ಲ? 1 ನಂಬರ್ ಅಲ್ಲಿ ಬಂದವರೇ ವಿನ್. कर रहे हो ना? करेंगे? यह नहीं कहना कर रहे हैं, दूसरे भी सुन रहे हैं. आज सुना पुरानी सिंध के ब्रह्मा के साथी बहुत आए हैं. हाथ उठाओ. ಬ್ರಹ್ಮ ಬಾಬರವರದ್ದು ಮೊದಲವರು ಸಿಂಧ ಪ್ರಾಂತ್ಯದಲ್ಲಿದ್ದಾಗ, ಬಾಬನ ಜ್ಞಾನ ಸಿಗೋಕ್ಕಿಂತ ಮೊದಲೆಲ್ಲ ಒಟ್ಟೊಟ್ಟಿಗೆ ತುಂಬಾ ಜನ ಇದ್ದರಲ್ಲ, ಅಂತ ಸಾಥಿಗಳು ಇವತ್ತು ಮಧುಬನಕ್ಕೆ ಬಹಳ ಜನ ಬಂದಿದ್ದಾರೆ. ಹಾತ್ ಉಟಾವು. छोटे बच्चे उठो. परिवार के परिवार आए ही, परिवार ಬಂದಿದ್ದಾರೆ. ಎಲ್ಲ ಎದ್ದು ನಿಲ್ಲಿ. अच्छा, कोई कमाल दिखाएंगे ना? क्या दिखाएंगे? ಏನ್ ಕಮಾಲ್ ಮಾಡಿ ತೋರಿಸ್ತೀರಿ? ಅಷ್ಟೊತ್ತಿಗೆ ಕೆಳಗಡೆ ನಿಂತವರು ಉತ್ತರ ಕೊಡ್ತಾರೆ, ಮೆಸೇಜ್ ದೇಂಗೆ ಅಂತ. ಕರಿಯ ರಹೇ ಹಿ. अच्छा, 38 आए ही, तो क्या कमाल करेंगे? 38 ಜನ ಬಂದಾರ. ಯಾರು? ಬ್ರಹ್ಮ ಬಾಬರವರ ಲೌಕಿಕ ಜೀವನದಲ್ಲಿದ್ದಂತಹ ಸಿಂಧ್ ಪ್ರಾಂತ್ಯದಲ್ಲಿದ್ದಂತಹ ಒಟ್ಟೊಟ್ಟಿಗಿದ್ದಂತವರು 38 ಜನ. ಏನ್ ಕಮಾಲ್ ಮಾಡಿ ತೋರಿಸ್ತೀರಿ? ಚಲೋ ಜ್ಯಾದಾ ನಹಿ ಕೇತೆ, ಚೋಟಿ ಸಿ ಬಾತ್ ಕೇತೆ. ಕರ್ನೆ ಕೆ ಲಿಯೆ ತಯಾರ್ ಹೋ? ನೀವು ಮಾಡಿ ತೋರಿಸ್ಲಿಕ್ಕೆ ತಯಾರಿದ್ದೀರಾ? तो क्या कमाल करेंगे? ಏನ್ ಮಾಡಿ ತೋರಿಸ್ತೀರಿ? ಬಚ್ಚೆ ಬಿ ಕಮಾಲ್ ಕರೆಂಗೆ ನಾ? ಮಕ್ಕಳು ಸಹಿತ ಕಮಾಲ್ ಮಾಡಿ ತೋರಿಸ್ತೀರಲ್ವಾ? ಅಷ್ಟೊತ್ತಿಗೆ ಕೆಳಗಡೆ ನಿಂತವರು ಹೇಳ್ತಾರೆ, ಇವತ್ ನಾವು 38 ಜನ ಬಂದಿರ್ಬೋದು, 38 ಲಕ್ಷ ಜನರನ್ನ ಕರ್ಕೊಂಡ್ ಬರ್ತೀವಿ ಅಂತಾರ ಅವರು. ಪದಂ ಗುಣ ಮುಬಾರಕ್ ಅಂದರು ಬಾಬಾ. आपने तो बड़ी बात बता दी, ये दೊಡ್ಡ ಮಾತನ್ನ ಹೇಳ್ಬಿಟ್ರೆ. ಲೇಕಿನ್ ಬಾಪ್ ದಾದಾ छोटी बात कहते वो एक. ಬಾಬಾ ಅಂತಾರೆ, ವಹ ಏಕ ಕೋ ಲಾವೋ. ನಾನು ಹೆಚ್ಚು ಹೇಳ್ತಾ ಇಲ್ಲ, ಒಬ್ರೊಬ್ರನ್ನ ಕರ್ಕೊಂಡ್ ಬನ್ನಿ. ಲಾನಾ ಹೇ ಏಕ ಕೋ ಲಾವೋ. ಒಬ್ರು ಇನ್ನೊಬ್ರನ್ನ ಕರ್ಕೊಂಡ್ ಬನ್ನಿ. ಬಚ್ಚೆ ಹಿ ತೋ ಬಚ್ಚೋಂ ಕೋ ಲಾವೋ, ಮಾತಾಯಿ ಹಿ ತೋ ಬಾಯಿ ಬೇನೋಂ ಕೋ ಲಾವೋ. ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ಸೋದರಿಯರು, ಅಣ್ಣಂದಿರನ್ನ ಕರ್ಕೊಂಡ್ ಬನ್ನಿ. ಅಕ್ಕಂದಿರ ಕರ್ಕೊಂಡ್ ಬನ್ನಿ. ಏಕ್ ಕೋ ಏಕ್ ಲಾನಾ. ಯಹ ಗ್ರೂಪ್ ದೇಖ್ ಲೋ, ಆಪ್ ಇಸ್ಕೋ ಗೈಡ್ ಕರ್ನಾ. ಬಾಬಾ ಹೇಳ್ತಾರೆ, ಅಗಲೇ ಸಾಲ್ ಲೇಕರ್ ಹಿ ಆನಾ. ಮುಂದಿನ ವರ್ಷ ಎಲ್ಲರೂ ಕರ್ಕೊಂಡ್ ಬರ್ಬೇಕ. ಡಬಲ್ ಗ್ರೂಪ್ ಲೇಕರ್ ಆನಾ. ಬಾಪ್ ದಾದಾ ಯಹಿ ಚಾಹತೆ, ಜಹಾ ಸೆ ಆದಿ ಹುಯಿ ವಹಾ ಸೆ ಪ್ರತ್ಯಕ್ಷತಾ ಹೋನಿ ಹೈ. ಯಾಕೆ ಹೇಳ್ತಿದ್ದಾರೆ ಬಾಬಾ? ಆದಿ ಎಲ್ಲಿಂದ ಆಯ್ತೋ ಅಲ್ಲಿಂದ ಪ್ರತ್ಯಕ್ಷ ಆಗ್ಬೇಕು.
ಎಲ್ಲಿಂದ ಆದಿ ಆಯ್ತು ಅಲ್ಲಿಂದ ಪ್ರತ್ಯಕ್ಷ ಆಗ್ಬೇಕು. रसम आता है ना, ब्रह्मा बाप के देश के वासी हो तो देशवासियों से प्यार होता है. ಬ್ರಹ್ಮ ಬಾಬರವರ ದೇಶವಾಸಿ, ಆ ದೇಶವಾಸಿಯರ ಮೇಲೆ ಪ್ರೀತಿ ಇರ್ತದಲ್ವಾ. ಬ್ರಹ್ಮ ಬಾಬಕ್ಕೆ ದೇಶಕ್ಕೆ ವಾಸಿ ಸಿಂಧ ಪ್ರಾಂತ್ಯ, ಅಲ್ಲಿಂದ ಬಾಬಾ ಪ್ರತ್ಯಕ್ಷ ಆಗ್ಬೇಕ. ಪ್ರಾರಂಭ ಅಲ್ಲಿ ಆದದ್ದ, ಅಲ್ಲಿ ಅವರ ರಿಲೇಷನ್ಸ್ ಜಾಸ್ತಿ. ಇವತ್ತೆಲ್ಲ 38 ಜನ ಬಂದಾರೆ, ಮುಂದಕ್ಕೆ ಒಬ್ರೊಬ್ರನ್ನ ಕರ್ಕೊಂಬನ್ನಿ, ಅಲ್ಲಿಂದಲೇ ಬಾಬಾ ಪ್ರತ್ಯಕ್ಷ ಆಗ್ಬೇಕು. ಜಾಸೆ ಆದಿ ಹುಯಿ ವಾಸೆ ಪ್ರತ್ಯಕ್ಷತಾ ಹೋನಿ ಹೇ. ಬಾಬನ ಭವಿಷ್ಯವಾಣಿ ನೋಡಿ ಹೆಂಗಿದೆ ಅಂತ. ಆಪಕೆ ಪಾಸ್ ಖಜಾನೆ ಬಹುತ್ ಹೇ ನಾ. ಬಾಬಾ ಎಲ್ಲರಿಗೂ ಕೇಳ್ತಿದ್ದಾರೆ, ನಿಮ್ಮ ಹತ್ರ ಖಜಾನೆ ಬಹಳ ಇದೆ ಅಲ್ವಾ. ಗುಣೋं का खजाना कितना बड़ा है, शक्तियों का खजाना कितना बड़ा है. ಗುಣಗಳ ಖಜಾನೆ, ಶಕ್ತಿಯ ಖಜಾನೆ ಎಷ್ಟು ದೊಡ್ಡದಿದೆ. ಸರಿ, ನೆಕ್ಸ್ಟ್ ಯಾವುದು? ಯಾವ್ಯಾವ ಖಜಾನೆ ಆಯ್ತ? ಸಮಯದ ಖಜಾನೆ, ಶ್ವಾಸದ ಖಜಾನೆ. ಈಗ ಬಾಬಾ ಹೇಳ್ತಾರೆ ಜ್ಞಾನದ ಖಜಾನೆ ಅಲ್ವಾ. ಸಮಯದ ಖಜಾನೆ, ಶ್ವಾಸದ ಖಜಾನೆ, ಜ್ಞಾನದ ಖಜಾನೆ ಎಲ್ಲ ಸಫಲಗೊಳಿಸ್ಲಿಕ್ಕೆ ಬಾಬಾ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸಿಂಧಿನವರಿಗೂ ಹೇಳ್ಬಿಟ್ರು ಹೆಂಗೆ ಜ್ಞಾನದ ಖಜಾನೆ ಸಫಲಗೊಳಿಸ್ಬೇಕು. ಒಬ್ರೊಬ್ಬರನ್ನ ಕರ್ಕೊಂಡ್ ಬನ್ರಿ, ಬಾಬಾ ಅಲ್ಲಿಂದ ಪ್ರತ್ಯಕ್ಷ ಆಗ್ಬೇಕು. ಈಗ ಬರೀರಿ ಗುಣದ ಖಜಾನೆ, ಶಕ್ತಿಯ ಖಜಾನೆ. गुणदान, शक्तियों का दान करने वाले ಮಾಸ್ಟರ್ ದಾತಾ ಬನೋ. ಗುಣದ ಖಜಾನೆಯನ್ನ ದಾನ ಮಾಡಿ, ಸರ್ವಶಕ್ತಿಯ ಖಜಾನೆ ದಾನ ಮಾಡಿ, मास्टर दाता गिरी. जो भी आए, चाहे संबंध में आए, चाहे संपर्क में आए, उनको कोई ना कोई गुण व शक्ति की ಗಿಫ್ಟ್ दे देना. ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರಲ್ಲ, ಯಾರು ಬರ್ತಾರೋ ನಮ್ದು ಒಳ್ಳೆ ಗುಣವನ್ನ ಒಂದು ಕೊಡಬೇಕು ಅವರಿಗೆ, ಅಥವಾ ಒಳ್ಳೆ ಒಂದು ಶಕ್ತಿಯನ್ನ ಅವರಿಗೆ ಕೊಡಬೇಕು. ಒಂದು ಗುಣ ಒಂದು ಶಕ್ತಿಯನ್ನ ನಮ್ಮ ಬಳಿ ಯಾರು ಬರ್ತಾರೋ ಅವರಿಗೆ ಗುಣ ಮತ್ತು ಶಕ್ತಿಯ ದಾನ ಕೊಡಿ. ಬಾಬಾ ಹೇಳ್ತಾರೆ, ಕೊಯ್ ಖಾಲಿ ಹಾತ್ ನೈ ಜಾಯೆ. ಯಾರು ಸಹಿತ ಖಾಲಿ ಕೈಯಲ್ಲಿ ಹೋಗಬಾರ್ದು. ಕುಚ್ ನೈ ತೋ ಬಾಬಾಗೆ ಸಂದೇಶಕ್ಕೆ ಮೀಠೆ ಬೋಲ್, ಓ ಮೀಠೆ ಬೋಲ್ ಬಿ ಗಿಫ್ಟ್ ದೇನಾ. ಏನಲ್ಲದಿದ್ರು ಮಧುರವಾದಂತ ಮಾತನ್ನಾದ್ರೂ ಅವರಿಗೆ ಗಿಫ್ಟ್ ರೂಪದಲ್ಲಿ ಕೊಡಿ. ದುನಿಯಾ ವಾಲೆ ತೋ ಕೋಯಿ ಬಿ ಉತ್ಸವ ಹೋತಾ ಹೈ ನಾ, ತೋ ಏಕ್ ದೋ ಕೋ ಮುಖ ಮೀಠಾ ಕರಾತೆ. ಉತ್ಸವದ ಸಮಯದಲ್ಲಿ ಯಾರು ಬಂದ್ರೆ ಅವರ ಬಾಯಿ ಸಿಹಿ ಮಾಡ್ತಾರೆ. ಲೇಕಿನ್ ಬಾಪ್ದಾದ ಕೇತೆ ಮುಖ ಮೀಠಾ ತೋ ಕರಾನಾ ಹಿ ಹೈ, ಲೇಕಿನ್ ಅಪನಾ ಮೀಠಾ ಮುಖಡಾ ಬಿ ದಿಖಾನಾ. ಬಾಯಿ ಸಿಹಿ ಮಾಡೋದಲ್ಲ, ನಮ್ಮ ಮಧುರವಾದಂತ ಮುಖವನ್ನ ತೋರಿಸಿರಿ. ಸಿರ್ಫ್ ಮುಖ ಮೀಠಾ ನಹಿ, ಮುಖಡಾ ಬಿ ಮೀಠಾ. ನಮ್ಮ ಬಾಯಲ್ಲಿ ಮಧುರವಾದಂತ ಮಾತು ಮಾತ್ರ ಅಲ್ಲ, ನಮ್ಮ ಮುಖನೂ ಸಹಿತ ಮಧುರವಾಗಿರ್ಬೇಕು. ಇತನಿ ಮಧುರತಾ ಜಮಾ ಹೇನಾ, ಅಷ್ಟು ಮಧುರತೆ ಜಮಾ ಇದೆ ಅಲ್ವಾ. ಜಮಾ ಇದ್ರೆ ಏನ್ ಮಾಡ್ಬೋದು, ಮತ್ತೊಬ್ಬರಿಗೆ ನಾವು ಕೊಡ್ಬೋದು. ಆದ್ರಿಂದ ಯಾರೇ ನಮ್ಮ ಬಳಿ ಬರ್ಲಿ, ಒಂದು ಗುಣ ಒಂದು ಶಕ್ತಿಯನ್ನ ಅವರಿಗೆ ನಾವು ಅನುಭವ ಮಾಡಿಸ್ಬೇಕು. ನಮ್ಮ ಮುಖದಲ್ಲಿ ಮಧುರತೆ, ಬಾಯಿಯಲ್ಲಿ ಮಧುರತೆ. ಬಾಂಟೋ ತೋ ಬಿ ಭರ್ಪೂರ್ ರಹೋ, ಹಂಚ್ಬೇಕಾರೆ ನಾವು ಭರ್ಪೂರ್ ಇರ್ಬೇಕಲ್ಲ. ಇಸ್ ಖಜಾನೆ ಕೋ ತೋ ಜಿತನಾ ಬಾಂಟೆಂಗೆ ಉತನಾ ಬಡೇಗಾ. ಇಷ್ಟು ಖಜಾನೆಯನ್ನ ನಾವೆಷ್ಟು ಹಂಚ್ತೀವೋ ಅಷ್ಟು ನಮ್ಮಲ್ಲಿ ತುಂಬ್ತಾ ಬರ್ತದೆ, ಕಮ್ ನಹಿ ಹೋಗಾ. ತೋ ಇಸ್ ವರ್ಷ ನೋಟ್ ಕರ್ನಾ. ಆದ್ರಿಂದ ಈ ವರ್ಷ ಏನ್ ಮಾಡ್ಬೇಕು, ಕೋಯಿ ಬಿ ಆತ್ಮ ಆಯಿ ಉಸ್ಕೋ ಕುಚ್ಚು ದಿಯಾ. ಯಾರೇ ಆತ್ಮಗಳು ನಮ್ಮ ಹತ್ತಿರ ಬಂದ್ರೆ ಅವ್ರಿಗೆ ಏನಾರು ಕೊಟ್ಟಿದ್ದೀರಾ? ಅಗರ್ ಸುನ್ನೆ ವಾಲ ನಹಿ ಹೈ, ಅವರು ನಮ್ಮ ಜ್ಞಾನ ಕೇಳುವಂತವ್ರಿಲ್ಲ. ಆದರೆ ಮೀಟಿ ಶಕ್ತಿಶಾಲಿ ದೃಷ್ಟಿ ದೇನಾ, ಲೇಕಿನ್ ದೇನಾ ಜರೂರ್ ಹೈ. ನಮ್ಮ ಮಾತು ಕೇಳುವಂತ ಸ್ಥಿತಿಯಲ್ಲಿಲ್ಲ ಅಂತಂದ್ರೆ ಮಧುರವಾದಂತ ದೃಷ್ಟಿಯನ್ನ ಕೊಡಿ ಸಾಕು. ಖಾಲಿ ನಹಿ ಜಾಯಿ, ಯಹ ತೋ ಸಹಜೇನ ಯ ಮುಷ್ಕಿಲ್ ಹೈ. ಇದು ಸುಲಭನೋ ಕಷ್ಟನೋ? ಒಂದ ಗುಣವನ್ನ ಕೊಡಿ, ಒಂದ ಶಕ್ತಿಯನ್ನ ಕೊಡಿ, ಇಲ್ಲ ಅಂದ್ರೆ ಮಧುರವಾದ ಮಾತನ್ನ ಕೊಡಿ, ಇಲ್ಲದ್ರೆ ನಿಮ್ಮ ಮುಖಡ ಮೀಟ ಇರ್ಲಿ, ಅಥವಾ ಏನಿಲ್ಲದಿದ್ರೆ ಶಕ್ತಿಶಾಲಿ ದೃಷ್ಟಿಯನ್ನಾರು ಕೊಡಿ. ಯಾರು ನಮ್ಮ ಬಳಿ ಬರ್ತಾರೋ ಅವರಿಗೆ ಒಂದಲ್ಲ ಒಂದು ಕೊಡ್ಬೇಕ. ಸಹಜೇನಾ, ಮುಷ್ಕಿಲ್ ನಹಿ ಕೇಳ್ತಾರೆ ಬಾಬಾ. ಅಚ್ಚಾ ಆಯ್ತಲ್ಲ, ಏನ್ ಕೊಡುದಾಯ್ತಲ್ಲಿ? ಗುಣ ಆಯ್ತು, ಶಕ್ತಿ ಆಯ್ತು, ಮಧುರತೆ ಆಯ್ತು. मधुरतेನ ಒಂದು ಖಜಾನೆ. ओके, अच्छा, एक सेकंड में मन की ड्रिल याद है? ಒಂದು ಸೆಕೆಂಡಿಗೆ ಮನಸ್ಸಿನ ಡ್ರಿಲ್ ನೆನಪಿದೆಯಾ? हर एक सारे दिन में कितने बार ये ड्रिल करते हो? ಮನಸ್ಸಿನ ಡ್ರಿಲ್ ಇಡೀ ದಿನದಲ್ಲಿ ಎಷ್ಟು ಬಾರಿ ಮಾಡ್ತೀರಿ? ನೋಟ್ ಕರೋ.
ये मन की ड्रिल जितना बार करेंगे उतना ही सहज होगी, सरल होगी, सरल योगी बनेंगी, सहज योगी बनेंगे. ಮನಸ್ಸಿನ ಡ್ರಿಲ್ ಅನ್ನ ಎಷ್ಟು ಬಾರಿ ನಾವು ಮಾಡ್ತಾ 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 ಅಷ್ಟು ಸಹಜ ಯೋಗಿ ಆಗ್ತೀವಿ, ಸರಳ ಯೋಗಿ ಆಗ್ತೀವಿ. ಏಕ ತರಫ್ ಮನಸಾ ಸೇವಾ, ದೂಸರೆ ತರಫ್ ಮನಸಾ ಎಕ್ಸರ್ಸೈಸ್. ಒಂದು ಕಡೆ ಮನಸಾ ಸೇವಾ, ಇನ್ನೊಂದು ಕಡೆ ಮನಸ್ಸಿನ ವ್ಯಾಯಾಮ. ಅಭಿ ಅಭಿ ನಿರಾಕಾರಿ, ಅಭಿ ಅಭಿ ಫರಿಷ್ಠಾ. अभी अभी निराकारी, अभी अभी फरिश्ता. इधर मनसा एक्सरसाइज. ब्रह्मा बाप आप फरिश्तों का आह्वान कर रहे हैं. फरिश्ता बनके ब्रह्मा बाप के साथ अपने घर निराकार रूप में चलना, फिर देवता बन जाना. ಒಂದನೇದಾಗಿ ಬ್ರಾಹ್ಮಣರು ಏನಾಗಬೇಕೀಗ? ಫರಿಷ್ಠಾ ಸ್ವರೂಪದಲ್ಲಿ ಬ್ರಹ್ಮ ಬಾಬನ ಜೊತೆಗಿರ್ಬೇಕು. ಆಮೇಲೆ ನಿರಾಕಾರ ರೂಪದಲ್ಲಿ ಮನೆಗೆ ಹೋಗ್ಬೇಕು. ಆಮೇಲೆ ದೇವತಾ ರೂಪದಲ್ಲಿ ಸತ್ಯುಗದಲ್ಲಿ ಬರ್ಬೇಕು. ಎಷ್ಟಾಯ್ತಲ್ಲಿಗೆ? ಫರಿಷ್ಠಾ, ನಿರಾಕಾರ ರೂಪ ಮತ್ತೆ ದೇವತಾ ರೂಪ. ಡ್ರಿಲ್ ಮಾಡೋಣ. ಎಸ್. ಆತ್ಮಚ್ಯುತಿ, ರಕ್ತ ಮಾಂಸ ಮೂಳೆಯ ಶರೀರದಿಂದ ಹೊರಬನ್ನಿ. ಬೆಳಕಿನ ಕಾಯದ ಜೊತೆಗೆ ಹೊರಬನ್ನಿ. ನಾನು ಆತ್ಮ, ಬೆಳಕಿನ ಕಾಯದಾರಿ, ಫರಿಷ್ಠಾ. ಬ್ರಹ್ಮ ಬಾಬರವರ ಬೆಳಕಿನ ಕಾಯದಲ್ಲಿ ಶಿವಬಾಬಾ ಬಾಪ್ ದಾದಾರವರ ಜೊತೆ ಜೊತೆಗೆ ನನ್ನ ಆತ್ಮ ಜ್ಯೋತಿ ಫರಿಷ್ಠಾ. ಬಾಪ್ ದಾದಾ ದೃಷ್ಟಿ ಕೊಡ್ತಿದ್ದಾರೆ. ನನ್ನ ಆತ್ಮ ಫರಿಷ್ಠನಿಗೆ ಬಾಪ್ ದಾದಾ ದೃಷ್ಟಿ ಕೊಡ್ತಾ ಇದ್ದಾರೆ. ತಲೆಯ ಮೇಲೆ ವರದಾನದ ಹಸ್ತವನ್ನ ಇಟ್ಟಿದ್ದಾರೆ. ಆತ್ಮಜ್ಯೋತಿ ಬಾಪ್ ದಾದರವರ ದೃಷ್ಟಿಯಿಂದ ಶಕ್ತಿಶಾಲಿಯಾಗುತ್ತಿದ್ದೇನೆ. ಬಾಪ್ ದಾದರವರ ಜೊತೆಗೆ ನಾನು ಫರಿಷ್ಠಾ ಎತ್ತರಕ್ಕೆ ಹಾರುತ್ತಿದ್ದೇವೆ. ಇಡೀ ಭೂಲೋಕಕ್ಕೆ ಶಕ್ತಿಶಾಲಿ ಪ್ರಕಂಪನವನ್ನ ಹರಡಿಸುತ್ತಿದ್ದೇವೆ. ಫರಿಷ್ಠಾಗಿ ಬಾಪ್ ದಾದರವರ ಕೈ ಹಿಡ್ಕೊಂಡು ಜಗತ್ತಿನ ಯಾವ ಮೂಲೆ ಮೂಲೆಗೂ ಬೇಕಾದರೂ ಸಂಚರಿಸಬಹುದು. ಬನ್ನಿ, ಫರಿಷ್ಠಾ ದೇಹವನ್ನ ಬಿಟ್ಟು ಬಿಡಿ. ಈಗ ನಾನು ಜ್ಯೋತಿ ಸ್ವರೂಪ ಶಿವ ತಂದೆಯ ಜೊತೆ ಜೊತೆಗೆ ಆತ್ಮ ಜ್ಯೋತಿ ನಿರಾಕಾರ ಸ್ವರೂಪದಲ್ಲಿ ಪರನಾಮಕ್ಕೆ ಹೋಗ್ತಿದ್ದೀವಿ. ಪರನಾಮದಲ್ಲಿ ಆತ್ಮ ಜ್ಯೋತಿ, ಪರಂಜ್ಯೋತಿ ಶಿವ ತಂದೆಯ ಸಂಘದಲ್ಲಿ ನಿರಾಕಾರ ಆತ್ಮ ಜ್ಯೋತಿ ನಾನು. ನಿರಾಕಾರ ಜಗತ್ತಿನಲ್ಲಿ ನಿರಾಕಾರ ತಂದೆಯ ಜೊತೆಗೆ ಆತ್ಮ ಜ್ಯೋತಿ ಸ್ವರೂಪ. ಈಗ ಆತ್ಮ ಜ್ಯೋತಿ ಸತ್ಯಯುಗಕ್ಕೆ ಬನ್ನಿ. ಭೂಲೋಕ, ಸ್ವರ್ಣಿಮ ಭಾರತ ದೇವತಾ ಶರೀರವನ್ನ ಧರಿಸಿದ್ದೇನೆ. ಪೀಸ್, ಪ್ರಾಸ್ಪೆರಿಟಿ, ಹ್ಯಾಪಿನೆಸ್, ಸಂಪೂರ್ಣ ನಿರ್ವಿಕಾರಿ, ಪವಿತ್ರತೆ, ಸರ್ವಗುಣ ಸಂಪನ್ನತೆ,
ಸತ್ಯಯುಗದ ದೇವತಾ ಸ್ವರೂಪ. ಬನ್ನಿ, ಸಂಗಮ ಯುಗದ ಬ್ರಾಹ್ಮಣ ಸ್ವರೂಪ. ಇದು ಬಾಬರವರ ಡ್ರೆಲ್ಲ. ಸಂಗಮ ಯುಗದಲ್ಲಿ ಬ್ರಾಹ್ಮಣರು ಏನಾಗಬೇಕು? ಫರಿಷ್ಠ ಆಗ್ಬೇಕು, ನಿರಾಕಾರ ಸ್ಥಿತಿಗೆ ಹೋಗ್ಬೇಕು, ಪರನಾಮಕ್ಕೆ. ಆಮೇಲೆ ಹೊಸ ಜಗತ್ತಿಗೆ ಇಳಿಬೇಕು. ಅಚ್ಚಾ, 4 ಕಡೆಯ ಬಾಳ ನೆನಪು ಪ್ರೀತಿಯ ಕಾರ್ಡಿನ ರೂಪದಲ್ಲಿ ಕಳಿಸಿರುವ, ಪತ್ರದ ರೂಪದಲ್ಲಿ ಕಳಿಸಿರುವ ಮಕ್ಕಳಿಗೆ ಎಲ್ಲ ಪತ್ರ ಕಾಗದ ಬಾಬನ ಹತ್ರ ಬಂದು ತಲುಪಿದೆ. ಬಾಪ್ತಾದನವರಿಗೆ ಗೊತ್ತಿದೆ ಹರ್ ಬಚ್ಚ ಈ ಸಮಸ್ಯೆ. ಯಾಕಂದ್ರೆ ನ್ಯೂ ಇಯರ್ ಗ್ರೀಟಿಂಗ್ಸ್ ಎಲ್ಲ ಕಳಿಸ್ತಾರೆ ಮಕ್ಕಳು. ಎಲ್ಲವನ್ನ ಮಧುಬಂದಲ್ಲಿ ಅದನ್ನ ಪ್ರದರ್ಶನಕ್ಕಿಟ್ಟಿರ್ತಾರೆ. ಬಾಬಾ ಅಂತಾರೆ ಎಲ್ಲದರಲ್ಲಿಯೂ ಮೇರಿ ಯಾವ್ದು ಬಾಬಾ ಕೋದೇನಾ, ಮೇರಿ ಯಾವ್ದು ಬಾಬಾ ಕೋದೇನಾ ಅಂತ ಎಲ್ಲರೂ ಏನ್ ಮಾಡ್ತಾರೆ, ಕಳಿಸಿದಿರಿ. ಅವೆಲ್ಲವೂ ಸಹಿತ ಮಿಲ್ ಗಯಿ ಹೈ. ಯಾದ್ ಪ್ಯಾರ್ ದೇನೆ ವಾಲೆ ಬಹುತ್ ಲಾಡ್ಲೆ ಬಚ್ಚೆ ಬಾಪ್ತಾದ ಕೆ ಸಾಮನೆ ಹಿ. ಆದ್ರಿಂದ ಬಾಪ್ತಾದ ಹೇಳ್ತಾರೆ, ಹರೇಕ ಬಚ್ಚ ತಮ್ಮ ತಮ್ಮ ನಾಮ್ ಸೆ ಮುಬಾರಕ್ ಮತ್ತೆ ದಿಲ್ಲಿನಿಂದ ಆಶೀರ್ವಾದವನ್ನ ಸ್ವೀಕಾರ ಕರೆ. ಪ್ರತಿಯೊಬ್ಬರ ಹೆಸರಿನಲ್ಲಿ ಬಾಬಾ ಶುಭಾಶಯ ಕೊಡ್ತಾರೆ, ಮತ್ತೆ ಆಶೀರ್ವಾದವನ್ನ ಸ್ವೀಕಾರ ಮಾಡಿ. अच्छा, आप सभी को भी नव जीवन, नव युग, नव वर्ष की बहुत बहुत पदम 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 गुणा मुबारक और दिल की दुआएं, याद प्यार और नमस्ते. ಈ ರೀತಿ ಬಾಬಾ ಎಲ್ಲರಿಗೂ ಯಾದ ಪ್ಯಾರ್ ನಮಸ್ತೆ ಕೊಡ್ತಾ ಇದ್ದಾರೆ. ಬಾಪ್ತಾದನೆ ಸಭಿ ಬಚ್ಚೋं के नए वर्ष की बधाई दी लास्ट मते. चारों ओर के बहुत मीठे बहुत प्यारे बच्चों को पदम पदम गुणा न्यू ईयर की मुबारक हो. पदम पदम गुड़ा न्यू ईयर की मुबारक हो. यह जो घड़ी बीत गई यह है विदाई और बधाई की घड़ी. ಏನ್ ಸಮಯ ಕಳೆದು ಹೋಯ್ತೋ ಅದಕ್ಕೆ ವಿದಾಯಿ, ಈಗ ಬದಾಯಿ ಕೊಡುವಂತ ಗಳಿಗೆ. एक तरफ विदाई देनी है, जो अपने में संपन्न बनने में कमी अनुभव करते हो उसको विदाई. ನಾನು ಸಂಪನ್ನ ಆಗ್ಬೇಕು, ಅದ್ರಲ್ಲಿ ಏನ್ ಕೊರತೆ ಇದೆ, ಅದಕ್ಕೆ ವಿದಾಯ ಕೊಟ್ಟು ಬಿಡಿ. ಸದಾ ಕೇಳಿ ವಿದಾಯಿ ದೇನ. ಇವತ್ತಿನಿಂದ ನನ್ನ ಲೈಫಲ್ಲಿರುವ ಎಲ್ಲ ದುರ್ಬಲತೆ, ಯಾವ ಪಾಯಿಂಟ್ ನಾನು ವೀಕ್ ಇದ್ದೀನಿ, ಇನ್ನು ಮುಂದಕ್ಕೆ ನಾನು ಹಿಂಗೆ ಮಾಡಬಾರದು, ಅದು ಎಲ್ಲವನ್ನು ಇವತ್ತು ಈ ಕ್ಷಣದಲ್ಲಿ ವಿದಾಯ ಕೊಟ್ಟು ಬಿಡಿ. ಹಾಗೆ ಉಡ್ನೆ ಕೇಳಿಯ ಬದಾಯಿ. ಒಂದು ವೇಳೆ ಆ ವಿದಾಯವನ್ನ ಕೊಟ್ಟು ಬಿಟ್ರೆ ಸಂಪನ್ನ ಆಗ್ಲಿಕ್ಕೆ ಏನು ನಮಗೆ ತಡೆ ಇದೆನೋ ಅದೆಲ್ಲದಕ್ಕೂ ವಿದಾಯ ಕೊಟ್ಟು ಬಿಟ್ರೆ ಮುಂದಕ್ಕೆ ನೀವು ಹಾರ್ತಿರಲ್ಲ, ಅದಕ್ಕೆ ಬದಾಯಿ. ಬದಾಯಿ ಹೋ ಬದಾಯಿ ಹೋ ಬದಾಯಿ ಹೋ. ಅಚ್ಚಾ, ಓಂ ಶಾಂತಿ. ಇವತ್ತಿನ ವರದಾನ, स्मृति को अनुभव की स्थिति में स्थित करने वाले नंबर 1 विशेष आत्मा भव. ಸ್ಮೃತಿಯನ್ನು ಅನುಭವದ ಸ್ಥಿತಿಯಲ್ಲಿ ಸ್ಥಿತಗೊಳಿಸುವ ನಂಬರ್ 1 ವಿಶೇಷ ಆತ್ಮ ಆಗಿದ್ದೀರಿ. ಸ್ಮೃತಿಯನ್ನು ಅನುಭವದ ಸ್ಥಿತಿಯಲ್ಲಿ ಸ್ಥಿತಗೊಳಿಸುವ ನಂಬರ್ 1 ವಿಶೇಷ ಆತ್ಮ ಆಗಿದ್ದೀರಿ. ಬ್ರಾಹ್ಮಣರ ಒಳಗಡೆ ಸಂಕಲ್ಪ ಇದೆ, ನಾ ವಿಶೇಷ ಆತ್ಮ ನಂಬರ್ 1 ಆಗ್ಬೇಕು. ಅದು ಸಂಕಲ್ಪ ಮತ್ತು ಕರ್ಮದಲ್ಲಿ ಅಂತರ ಏನಿದೆ ಅದನ್ನ ಸಮಾಪ್ತಿ ಮಾಡಿ. ಅದನ್ನ ಸಮಾಪ್ತಿ ಮಾಡಬೇಕಾದ್ರೆ ಸ್ಮೃತಿಯನ್ನ ಅನುಭವದಲ್ಲಿ ತನ್ನಿ. ಹೇಗೆ ನಾವು ಕೇಳ್ತೀವೋ, ಹೆಂಗೆ ತಿಳ್ಕೊಳ್ತೀವೋ ನೆನಪು ಮಾಡಿ. ಸ್ವಯಂ ಕೋ ಉಸ್ ಅನುಭವ ಕಿ ಸ್ಥಿತಿ ಮೇಲೆ ಲಾನಾ. ಅದಕ್ಕೋಸ್ಕರ ಸ್ವಯಂಕ್ಕೆ ಮತ್ತು ಸಮಯಕ್ಕೆ ಮಹತ್ವತೆಯನ್ನ ಅರಿತು ಮನಸ್ಸು ಮತ್ತೆ ಬುದ್ಧಿಯನ್ನ ಯಾವುದಾದರೂ ಅನುಭವದ ಸೀಟಿನಲ್ಲಿ ಸೆಟ್ಟುಗೊಳಿಸಿರಿ. ಆಗ ನಂಬರ್ 1 ವಿಶೇಷ ಆತ್ಮ ಆಗ್ತೀವಿ. ಆದ್ರಿಂದ ಸ್ಮೃತಿಯ ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಆಗುವ ನಂಬರ್ 1 ವಿಶೇಷ ಆತ್ಮ ಆಗಿರಿ. ಸ್ಲೋಗನ್, ಬುರಾಯಿ ಕಿ ರೀಸ್ ಕೋ ಚೋಡ್ ಅಚ್ಚಾಯಿ ಕಿ ರೀಸ್ ಕರೋ. ಕೆಟ್ಟ ರೀಸನ್ನ ತೊರೆದು, ಕೆಟ್ಟ ಕೆಟ್ಟ ಟೀಕೆ ಮಾಡುವುದನ್ನ ತೊರೆದು ರೇಸ್ ಮಾಡಿ. ಟೀಕೆ ಮಾಡೋದು ಅದನ್ನ ತೊರೆದು ರೇಸ್ ಮಾಡಿ. ರೀಸ್ ಅಂದ್ರೆ ಟೀಕೆ. ಅವ್ರ ಹಂಗೆ ಇವ್ರ ಹಿಂಗೆ ಎಲ್ಲ ಟೀಕೆ ಮಾಡ್ತಾ ಕೂತ್ಕೊಳ್ಳೋ ಬದಲು ನಾವ್ ಏನ್ ಮಾಡ್ಬೇಕು, ಮುಂದುವರಿಬೇಕು, ರೇಸ್ ಮಾಡಿ. ಇದು ಇವತ್ತಿನ ಸ್ಲೋಗನ್. ರೀಸ್ ಬೇಡ, ರೇಸ್.
ಆಮೇಲೆ ಇವತ್ತಿನ ಸ್ವಮಾನ, ನಾನು ಆತ್ಮ ನಿಶ್ಚಯದ ಆಧಾರದಿಂದ ನಿಶ್ಚಿಂತ ಇದ್ದೇನೆ. ನಿಶ್ಚಯದ ಆಧಾರದಿಂದ ನಿಶ್ಚಿಂತ ಇದ್ದೇನೆ. ಒಳ್ಳೆಯದು. ಮಧುಬನದಿಂದ ಬಂದಿರುವ ಸ್ವಮಾನ ಡಬಲ್ ಸ್ವಮಾನದಲ್ಲಿರುವುದು. ನಾನು ಆತ್ಮ ನಿಶ್ಚಯದಲ್ಲಿರುವ ನಿಶ್ಚಿಂತ ಇದ್ದೇನೆ. ಓಕೆ. ಮಧುಬನದಿಂದ ಬಂದ ಸ್ವಮಾನ, ನಾನು ಆತ್ಮ ಮಾಸ್ಟರ್ ವೃಕ್ಷಪತಿ ಆಗಿದ್ದೇನೆ. ನಮ್ಮ ಮನಸ್ಸನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ ಕೊಡಬೇಕಾದ್ರೆ ಮೊದಲು ನಾವು ಸ್ವಮಾನದಲ್ಲಿ ಸ್ಥಿತ ಆಗ್ಬೇಕು. ನನ್ನ ಆತ್ಮ ಮಾಸ್ಟರ್ ವೃಕ್ಷಪತಿ ಆಗಿದ್ದೇನೆ. ಯೋಗಾಭ್ಯಾಸ, ನಾನು ಆತ್ಮ ಬೀಜರೂಪನಾಗಿದ್ದೇನೆ. ನಾನು ಆತ್ಮದಲ್ಲಿ ಇಡೀ ವೃಕ್ಷದ ಜ್ಞಾನ ಸಮಾವೇಶಗೊಂಡಿದೆ. ನಾನು ಆತ್ಮ ನನ್ನ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಬೀಜರೂಪ ತಂದೆಯ ಜೊತೆಯಲ್ಲಿ ಕಂಬೈಂಡ್ ಆಗಿ ಏಕಾಗ್ರತೆ ಶಕ್ತಿಯಿಂದ ಸರ್ವ ಆತ್ಮರನ್ನು ಹಲ್ಚಲ್ನಿಂದ ಬಚಾವ್ ಮಾಡುವುದರಲ್ಲಿ ಸಹಯೋಗ ನೀಡುತ್ತಿದ್ದೇನೆ. ಇದು ಯೋಗಾಭ್ಯಾಸ. ಧಾರಣೆ, ಬೀಜರೂಪದ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸ ಮಾಡೋದು. ಚಿಂತನೆ, ಜಗತ್ತಿನಲ್ಲಿ ಯಾವ ಯಾವ ರೀತಿ ಹಲ್ಚಲ್ಗಳಿವೆ, ಅದರಿಂದ ಸ್ವಯಂವನ್ನು ಮತ್ತು ಸರ್ವರನ್ನು ಬಚಾವ್ ಮಾಡೋದು ಹೇಗೆ, ಇದು ಚಿಂತನೆ. ಈಗ ಯೋಗಾಭ್ಯಾಸ ಮಾಡೋಣ. ನಾನು ಆತ್ಮ ಜ್ಯೋತಿ, ಇಡೀ ಕಲ್ಪವೃಕ್ಷದ ಬೀಜ ಸ್ವಯಂ ಶಿವಬಾಬಾ. ಕಲ್ಪವೃಕ್ಷದ ಬೇರು ಪರನಾಮದಲ್ಲಿದೆ. ವೃಕ್ಷ ಉಲ್ಟಾ ಇದೆ, ರೆಂಬೆ ಕೊಂಬೆಗಳೆಲ್ಲ ಕೆಳಗಡೆ ಇವೆ. ಬೀಜರೂಪ ತಂದೆಯ ಪಕ್ಕದಲ್ಲಿ ನನ್ನ ಆತ್ಮ ಜ್ಯೋತಿ ಕೂತ್ಕೊಂಡಿದ್ದೀನಿ. ಈಗ ಶಿವಬಾಬಾ ಬೀಜರೂಪ ಇಡೀ ವೃಕ್ಷಕ್ಕೆ ಬೇಕಾಗುವ ಶಕ್ತಿಯನ್ನ, ಜ್ಞಾನವನ್ನ, ಎಲ್ಲಾ ಖಜಾನೆಯನ್ನ ಬಾಬಾ ಇವತ್ತು ನೀಡ್ತಾ ಇದ್ದಾರೆ. ಇಡೀ ವೃಕ್ಷದ ಮೂಲೆ ಮೂಲೆಗೋದು ಹರಡ್ತಾ ಇದೆ. ಪರನಾಮದಲ್ಲಿ ಬಾಬನ ಜೊತೆ ಜೊತೆಗೆ ನನ್ನ ಆತ್ಮ ಜ್ಯೋತಿ ಬೀಜರೂಪನಾಗಿದ್ದೇನೆ. ಕೆಳಗಡೆ ಭೂಲೋಕದಲ್ಲಿ ಹರಡಿರುವ ಇಡೀ ವೃಕ್ಷದ ಜ್ಞಾನ ಆತ್ಮ ಜ್ಯೋತಿಯಲ್ಲಿ ಸಮಾವೇಶಗೊಂಡಿದೆ. ವೃಕ್ಷದ ಬೀಜ ರೂಪನಾಗಿರುವ ಪರಂಜ್ಯೋತಿ ಸ್ವರೂಪ ಶಿವ ತಂದೆಯ ಜೊತೆಗೆ ನನ್ನ ಆತ್ಮ ಬೀಜರೂಪ ಸ್ಥಿತಿಯಲ್ಲಿದ್ದೇನೆ. ಬಾಬನ ಜೊತೆಗೆ ನಾನು ಕಂಬೈನ್ಡ್. ಬಾಬಾ ರೂಪದಲ್ಲಿ ಬಿಂದುವಾದರು. ಆ ಬಿಂದುವಿನಲ್ಲಿ ಎಲ್ಲಾ ಶಕ್ತಿ, ಎಲ್ಲಾ ಗುಣ, ಎಲ್ಲ ಜ್ಞಾನ ಅಡಗಿದೆ. ಬಾಬಾ ಬೀಜರೂಪ ತನ್ನದೆಲ್ಲವನ್ನು ನಾನು ಆತ್ಮ ಜ್ಯೋತಿಗೆ ಕೊಟ್ಟು, ನನ್ನ ಆತ್ಮನು ಸಹ ಮಾಸ್ಟರ್ ಬೀಜರೂಪ. ಬಾಬನ ಜೊತೆಗೆ ನಾನು ಕಂಬೈನ್ಡ್ ಆಗಿದ್ದೇನೆ. ಈಗ ಇಡೀ ವಿಶ್ವ, ಭೂಲೋಕ, ಎಲ್ಲ ಹಲ್ಚಲ್, ಎಲ್ಲ ಮನುಷ್ಯಾತ್ಮರಿಗೆ ಹಲ್ಚಲ್ನಿಂದ ಬಚಾವ್ ಮಾಡಲಿಕ್ಕೆ ಸಹಯೋಗ ನೀಡುತ್ತಿದ್ದೇನೆ. ಬೀಜರೂಪ ತಂದೆಯ ಕಿರಣದ ಜೊತೆ ಜೊತೆಗೆ ನಾನು ಆತ್ಮನು ಮಾಸ್ಟರ್ ಬೀಜರೂಪನಾಗಿ ಶಕ್ತಿಶಾಲಿ ಪ್ರಕಂಪನ ಭೂಲೋಕಕ್ಕೆ ಹರಿದು ಬರ್ತಾ ಇದೆ. ವೃಕ್ಷದ ಎಲ್ಲ ಆತ್ಮ ಜ್ಯೋತಿಗಳಿಗೆ ಹಲ್ಚಲ್ನಿಂದ ಬಚಾವ್ ಮಾಡುವುದರಲ್ಲಿ ಸಹಯೋಗ ನೀಡುತ್ತಿದ್ದೇನೆ.
ಆತ್ಮ ಬೀಜರೂಪ ತಂದೆಯ ಜೊತೆಗೆ ಕಂಬೈಂಡ್ ಏಕಾಗ್ರತೆಯ ಶಕ್ತಿಯಿಂದ ಇಡೀ ವಿಶ್ವಕ್ಕೆ ಸರ್ವ ಶಕ್ತಿಯನ್ನ ಹರಡಿಸುತ್ತಾ ಎಲ್ಲ ಮನುಷ್ಯಾತ್ಮರಿಗೆ ಹಲ್ಚಲ್ನಿಂದ ಬಚಾವ್ ಮಾಡುವ ಸಹಯೋಗವನ್ನ ನೀಡುತ್ತಿದ್ದೇವೆ. ಎಲ್ಲರೂ ಆತ್ಮಜ್ಯೋತಿಗಳು ಅಚಲ ಮೂರ್ತಿಯಾಗುತ್ತಿದ್ದಾರೆ, ಹಲ್ಚಲ್ನಿಂದ ಮುಕ್ತರಾಗುತ್ತಿದ್ದಾರೆ. ಆದ್ರಿಂದ ಸಮಾನ ನಾನಾತ್ಮ ಮಾಸ್ಟರ್ ವೃಕ್ಷಪತಿ, ನಾನಾತ್ಮ ಮಾಸ್ಟರ್ ವೃಕ್ಷಪತಿ. ಇದೇ ಅನುಭವನ್ನ ಇಡೀ ದಿನ ಇವತ್ತು ನಾವು ಮಾಡೋಣ. ಅಚ್ಚ. ಓಂ ಶಾಂತಿ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಇಷ್ಟೆಲ್ಲ ಜ್ಞಾನರತ್ನಗಳಿಂದ ಗುಣರತ್ನಗಳಿಂದ ಸರ್ವ ಖಜಾನೆಯಿಂದ ಭರ್ಪೂರ್ ಮಾಡಿರುವಂತಹ ಮೇರಾ ಬಾಬಾ ಇವರಿಗೆ ಹೃದಯ ತುಂಬಿ ನಾನು ಆತ್ಮ ಜ್ಯೋತಿ ಶರಣಾಗತನಾಗಿದ್ದೇನೆ, ನಮಸ್ಕರಿಸುತ್ತಿದ್ದೇನೆ. ಓಂ ನಮಃ ಶಿವಾಯ. ಓಂ ಶಾಂತಿ. आपने बाबा हमें कितनी हंसी तकदीर दी, आपने बाबा हमें कितनी हंसी तकदीर दी, जिंदगी जीने की हमको एक नई तकदीर दी, आपने बाबा हमें। आपकी नजरों से बाबा प्यार का अमृत पिए, आपकी नजरों से बाबा प्यार का अमृत पिए, दुनिया से मरना आपके दिल में जिए, हमसे गाफिल हैं फिक्र की तोड़ हर जंजीर दी, गम से गाफिल हैं फिक्र की तोड़ हर जंजीर दी, जिंदगी जीने की हमको एक नई तदबीर दी, आपने बाबा हमें।
क्या निराली शान है, दिल तख्त पर हमें रख लिया। क्या निराली शान है, दिल तख्त पर हमें रख लिया। खुद से ऊंचा मान देकर नाम दिल पर लिख लिया। ताज तख्त और तिलक की हमको अमर जागीर दी। ताज तख्त और तिलक की हमको अमर जागीर दी। जिंदगी जीने की हमको एक नई तदबीर दी। आपने बाबा हमें। शुभ कर्म की कलम से कल का लिखे इतिहास हम। शुभ कर्म की कलम से कल का लिखे इतिहास हम। प्रेम पावन एकता की आओ करे मिल रास हम। भरने को रूहानी रंग से जग की है तस्वीर दी। भरने को रूहानी रंग से जग की है तस्वीर दी। जिंदगी जीने की हमको एक नई तदबीर दी। आपने बाबा हमें कितनी हंसी तकदीर दी। जिंदगी जीने की हमको एक नई तदबीर दी। आपने बाबा हमें। ओम शांति